ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಮಲ್ಗೆವ್ವ 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 ಬರೀ 20 ರೂಪಾಯಿ ಮೇಳ 20 ರೂಪಾಯಿ ಮೇಳ 20 ರೂಪಾಯಿ ಮೇಳ. ಬನ್ನಿ 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 ಬೇಗ ಬನ್ನಿ, ಖಾಲಿ ಆಗೋಗುತ್ತೆ. ಬಾಯ್ ಬಾ 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 ಬೇಗ ಬಾ. ಇಲ್ಲಿ ನೋಡಿ ಅಣ್ಣ, ಕನಕಾಂಬ್ರ ಐತೆ, ಚೆನ್ನಾಗೈತೆ ನೋಡಿ ಅಣ್ಣ. ಅಣ್ಣ ನೋಡಿ ಇಲ್ಲಿ ಕನಕಾಂಬ್ರ ಚೆನ್ನಾಗೈತೆ ನೋಡಿ. ಮುಂಚೆ 100 ರೂಪಾಯಿ ಮಾರಿದ್ದೆ ಕಣಕ್ಕೋ, ಬಾ ಮಾರ್ 80ಕ್ಕೆ ಹಾಕೊಡ್ತೀನಿ. ಜನ್ಮಾಷ್ಟಮಿ ಐತೆ, ಇದಕ್ಕಿನ್ನ ಕಡಿಮೆ ಆಗಕ್ಕಿಲ್ಲ ಕಣವ. ಏನಣ್ಣ ನೀನು ಮಾರ್ಕೆಟ್ ಅಲ್ಲಿ ಎಲ್ರಿಗಿನ್ನ ಕಮ್ಮಿ ರೇಟಿಗೆ ಕೊಡ್ತೀಯ, ಅಣ್ಣ ಅಂತ ನಿಂತವ ಬಂದ್ರೆ ನೀನು ರೇಟ್ ಹೆಚ್ಚಿಗೆ ಮಾಡಿದ್ರೆ ಹೆಂಗಣ್ಣ? ಆಹಾ, ಏನಮ್ಮ ಮಾತಾಡ್ತೀಯ? ಹಬ್ಬದ ದಿನ ಹೂವಿನ ರೇಟು ಆಕಾಶಕ್ಕೆ ಇರುತ್ತೆ, ಇಲ್ಲೇ ದಿನ ಕಮ್ಮಿ ಆಗಿರುತ್ತೆ. ಬೆಳಿಗ್ಗೆನೆ ಬಂದು ನಾನು ತಲೆ ತಿನ್ಬೇಡಿ, ಬೇಕಾದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಹೋಗಿ ಹೋಗಿ, ಬೇರೆ ಬತ್ತ ಹೊರಡಿ ಹೊರಡಿ. ಇವಾಗ ಏನೇ ಮಾಡೋದು? ಇವತ್ತು ಹೂ ಮಾರಿಲ್ಲ ಅಂದ್ರೆ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ ಗತಿ. ಅಲ್ಲ, ಈ ಸುಮ್ಮಿ ಎಲ್ಲೋಗಿದ್ದಾಳೆ? ಅವಳು ಇದ್ದಿದ್ರೆ ಏನಾದ್ರೂ ಒಂದ್ ಮಾಡಿರೋ. ಭೂಮಿಯಂಗೆ ಬೆಂದೋಳು, ಆಕಾಶದಂಗೆ ನಿಂತೋಳು. ಪ್ರೀತಿ ಪಾತ್ರರ ಕಣ್ಣಿಗೆ ಹುಣ್ಮೆಯ ಚಂದ್ರ ಆಗೋಳು. ಅಯ್ಯವ್ವ ಬಂಗಾರಿ, ಹುಷಾರಜ್ಜಿ. ಮಾಲ್ತಿ ಅಕ್ಕ ತಗೋ, ಹುಷಾರಾಗಿ ಲೆಕ್ಕ ಇಡ್ಕೊ ಅಕ್ಕ. ನೆನ್ನೆ ನಿಂಗೆ ನಾನು ಕೊಟ್ಟ ಹೂವಲ್ಲಿ 2 ಮಾರು ಹೂ ಜಾಸ್ತಿ ಇತ್ತು. ಹೂ ಮಾರಿದ್ಮೇಲೆ ಲೆಕ್ಕ ಸಿಕ್ತು, ಅದಕ್ಕೆ ನಿನ್ ದುಡ್ಡು ನಿಂಗೆ ಕೊಡ್ತಾ ಇದ್ದೀನಿ. ಎಷ್ಟು ಒಳ್ಳೆ ಗುಣನೇ ನಿಂದು. ಕೆಂಡ ಸಂಪಿಗೆ ಇವಳೆ ಕೆಂಡ ಸಂಪಿಗೆ, ಅರಳು ಕಾಳು ಸಂಪಿಗೆ ಹೂವಂಗೆ, ಕೆರಳು ಕಾಳು ಬೆಂಕಿ ಕೆಂಡಂಗೆ. ಏ ಸುಮಿ, ಹಾ ಬಂದೇ ಇರಕ್ಕ. ಸರಿ. ಯಾಕ್ರಕ್ಕ ನೀವೆಲ್ಲ ಇನ್ನೂ ಹೂ ತಗೊಳ್ಳಿಲ್ವಾ? ಶಿವಣ್ಣನು ಎಲ್ಲರಂಗೆ ಹೂ ರೇಟ್ ಹೆಚ್ಚಿಗೆ ಮಾಡಿದಾನೆ. ನನ್ ಮಗಳಿಗೆ ಬೇರೆ ಹುಷಾರಿಲ್ಲ, ಬೇಗ ಹೂ ಮಾರಾಟ ಮಾಡಿ ಆಸ್ಪತ್ರೆಗೆ ಹೋಗೋಣ ಅಂದ್ರೆ ಎಲ್ಲೂ ಕಮ್ಮಿ ರೇಟಿಗೆ ಹೂವೇ ಸಿಗ್ತಾ ಇಲ್ಲ. ಸುಮ್ಮಿ ಹೆಂಗಾರ ಮಾಡಿ ಹೂ ಕೊಡ್ಸೆ, ಇಲ್ಲಾಂದ್ರೆ ಮನೇಲಿ ಒಲೆ ಉರಿಯಂಗಿಲ್ಲ ಸುಮ್ಮಿ. ಅನ್ನ ಬೇಯಂಗಿಲ್ಲ. ಅಕ್ಕ ಹಬ್ಬ ಅಲ್ವಾ, ಅದಕ್ಕೆ ಹೂ ರೇಟ್ ಜಾಸ್ತಿ ಆಗಿರುತ್ತೆ. ಪಾಪ ಶಿವಣ್ಣನು ಜಾಸ್ತಿ ದುಡ್ಡು ಕೊಟ್ಟೆ ಹೂ ತಂದಿರ್ತಾನಲ್ವಾ, ಅವನ್ಗೂ ಲಾಭ ಬೇಕಲ್ವಾ. ಹಾಗಾದ್ರೆ ನಮ್ ಕತೆ? ನೀವೆಲ್ಲ ಬೇರೆ ಬೇರೆ ಆಗಿ ಅಷ್ಟೋ ಇಷ್ಟೋ ಮಾರು ಹೂ ತಗೊಂಡ್ರೆ ಶಿವಣ್ಣನು 50 ರೂಪಾಯಿ ಲಾಭ ಇಟ್ಕೊಂಡು ರೇಟ್ ಹೇಳ್ತಾನೆ. ಅದ್ರ ಬದಲು ನಾವೆಲ್ಲರೂ ಸೇರಿ ಒಟ್ಟಿಗೆ ಹೂ ತಗೊಳ್ಳೋಣ, ಆಗ ಕಮ್ಮಿಗೆ ಹಾಕೊಡ್ತಾನೆ. ಶಿವಣ್ಣಂಗೂ ನಮಗೂ ಲಾಭ ಆಗೋ ಹಾಗೆ ನಾನೊಂದ್ ರೇಟ್ ಮಾತಾಡ್ತೀನಿ, ಬನ್ನಿ ಹೋಗೋಣ. ಯಾಕೆ ಶಿವಣ್ಣ ಖರೀದಿ ಮಾಡಿರೋ ಹೂನೆಲ್ಲ ಹಾಗೆ ಇಟ್ಕೊಂಡಿದ್ಯಾ? ಯಾಕೆ ವ್ಯಾಪಾರ ಆಗ್ಲಿಲ್ವಾ? ಅದ್ ಸರಿ, ಹೆಂಗೆ ಹೂವು? ಸುಮ್ಮಿ ಬಂದವರೆಲ್ಲ ರೇಟ್ ಕೇಳ್ಕೊಂಡು ಹೋಗ್ತಾವ್ರೆ, ಯಾರು ವ್ಯಾಪಾರ ಮಾಡ್ತಾ ಇಲ್ಲ. ನೀನು ಅದೇ ತರ ಮಾಡ್ಬೇಡ, ಸುಮ್ಮನೆ ಹೋಗಮ್ಮ. ಅಣ್ಣ, ನಾನ್ ವ್ಯಾಪಾರ ಮಾಡೋದಕ್ಕೆ ಅಂತಾನೆ ಕೇಳ್ತಿರೋದು. ಇಷ್ಟೂನ ಎಷ್ಟು ಕೊಡ್ತೀಯ ಹೇಳು? ಇಷ್ಟೊಂದು ಹೂನೆಲ್ಲ ತಗೊಂಡು ನೀನೇನ್ ಮಾಡ್ತೀಯಾ? ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಣ್ಣ, ನಾನ್ ತಮಾಷೆ ಮಾಡ್ತಿಲ್ಲ, ಮೊದ್ಲು ನೀನ್ ರೇಟ್ ಹೇಳು. 12,000 ಕೊಟ್ಬಿಡು. 8,000 ಕೊಡ್ಲಾ? ಚೌಕಾಸಿ ಮಾಡಬೇಡ ಸುಮ್ಮನೆ. ಅಣ್ಣ, ಚೌಕಾಸಿ ಮಾಡ್ದೆ ವ್ಯಾಪಾರ ಹೆಂಗಾಗುತ್ತೆ ಹೇಳು? ಈಗ ನೀನ್ ಹೇಳೋ ರೇಟ್ಗೆ ನಾನ್ ತಗೊಳಲ್ಲ, ನಾನ್ ಕೇಳೋ ರೇಟ್ಗೆ ನೀನ್ ಕೊಡಲ್ಲ. ನಂಗೂ ಬೇಡ ನಿಂಗೂ ಬೇಡ, ಇಬ್ರಿಗೂ ಲಾಭ ಆಗೋಗೆ ಒಂದ್ ರೇಟ್ ಹೇಳ್ತೀನಿ, 10,000. ಸರಿ, ದುಡ್ಡು ಕೊಡಮ್ಮ. ಅಕ್ಕ, ನಿಮ್ ಹತ್ರ ಎಷ್ಟೆಷ್ಟಿದೆ ತೆಗೀರಿ. ಅಣ್ಣ, ಇದ್ರಲ್ಲಿ 5,000 ಇದೆ, ಮಿಕ್ಕಿದ ದುಡ್ಡನ್ನ ಸಂಜೆ ಹೂ ಮಾರದ್ಮೇಲೆ ತಂದ್ಕೊಡ್ತೀನಿ, ಆಯ್ತಾ? ಸುಮ್ಮಿ, ನಾಳೆ ಹೂವ ತಾಣಕ್ಕೆ ಇದೇ ಬಂಡವಾಳ ಮರಿಬೇಡ. ನಿನಗೋಸ್ಕರ ಕೊಡ್ತಾ ಇದ್ದೀನಿ, ಬೇರೆ ಯಾರೇ ಕೇಳಿದ್ರು ಕೊಡ್ತಿರಲ್ಲ. ಆಯ್ತಣ್ಣ, ನಾವು ಟೆಂಪೋ ಅಣ್ಣನ್ ಕರ್ಕೊಂಡ್ ಬರ್ತೀವಿ. ಸರಿ ಸುಮ್ಮಿ, ಇಷ್ಟೊಂದು ಹೂನೆಲ್ಲ ತಗೊಂಡು ಏನೇ ಮಾಡೋದು? ಹೌದು, ಇದನ್ನೆಲ್ಲ ನಾವು ಸಂಜೆಯೊಳಗೆ ಮಾರ್ತೀವ? ಈ ಬಿಸಿಲು ಬರ್ನೇ ಸುಡ್ತಾ ಇದೆ, ಹೂವೆಲ್ಲ ಬಾಡೋಗುತ್ತೆ ಸುಮ್ಮಿ. ಅಸಲೇನೋ ಸಿಗುತ್ತೆ ಸುಮ್ಮಿ, ಆದ್ರೆ ಲಾಭ ಸಿಗೋದೇ ಕಷ್ಟ. ಅಕ್ಕ, ಲಾಭನೂ ನೋಡ್ತೀಯಾ, ಮನೇಲಿ ಪಾಯಸನೂ ಮಾಡ್ತೀರಾ, ಸರಿನಾ? ಅದ್ ಹೆಂಗೆ ಸುಮ್ಮಿ? ಇವತ್ತು ಹೂ ರೇಟ್ ಯಾಕೆ ಜಾಸ್ತಿ ಆಗಿರೋದು ಹೇಳಿ? ಹಬ್ಬ ಅಂತ. ನಾವು ದೇವಸ್ಥಾನಕ್ಕೆ ಹೋದ್ರೆ ತುಂಬಾ ಜನ ಬಂದಿರ್ತಾರೆ, ಮಾಮೂಲಿ ರೇಟ್ಗಿಂತ ಒಂದ್ 5 ರೂಪಾಯಿ ಕಮ್ಮಿಗೆ ಮಾರೋಣ, ಹೂನು ಖಾಲಿ ಆಗುತ್ತೆ, ನಮಗ್ ಲಾಭನೂ ಸಿಗುತ್ತೆ. How dare you?
ನನ್ ಪರ್ಮಿಷನ್ ಇಲ್ದೆ 1 ವಾರದಲ್ಲಿ ಪ್ರಾಜೆಕ್ಟ್ ಡೆಲಿವರ್ ಮಾಡ್ತೀನಿ ಅಂತ ಅದ್ ಹೇಗ್ ಕಮಿಟ್ ಆದೆ ನೀನು? ಪ್ರಾಜೆಕ್ಟ್ ಡೆಲಿವರ್ ಮಾಡೋದು ಅಂತಂದ್ರೆ ಅದೇನ್ ಪೆಗ್ ಮೇಲ್ ಪೆಗ್ ಹಾಕ್ತಷ್ಟು ಸುಲಭ ಅಂತ ಅನ್ಕೊಂಡಿದ್ಯಾ? ಟೈಮಿಗೆ ಸರಿಯಾಗಿ ಪ್ರಾಜೆಕ್ಟ್ ಡೆಲಿವರ್ ಮಾಡದೆ ಹೋದ್ರೆ ನಮ್ ಕಂಪನಿ ರೆಪ್ಯುಟೇಷನ್ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ ನೀನು? ನಾನ್ಸೆನ್ಸ್. ಕಂಪನಿ ಹೆಸರು ಹಾಳಾದ್ರೆ ಅದನ್ನ ಸರಿ ಮಾಡೋದಕ್ಕೆ ವರ್ಷಾನ್ಗಟ್ಲೆ ಹಿಡಿಯುತ್ತೆ. ಡೋಂಟ್ ಯು ನೋ ದಟ್? ಶಟ್ ಅಪ್, ಜಸ್ಟ್ ಶಟ್ ಅಪ್. ಅಣ್ಣ, ಆ ಕಾರಿಗೆ ಅಡ್ಡ ಹಾಕಿ. ಕಣ್ಸಲ್ವಾ? ಆರ್ ಯು ಬ್ಲೈಂಡ್? ಸ್ವಲ್ಪ ಸರಿತೀರಾ ಮೇಡಮ್? ಹೇ, ಏನ್ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ತಿದ್ಯಾ ನೀನು? ಹಲೋ, ನಿನ್ನೆ ಕೇಳ್ತಾ ಇರೋದು. ಅಯ್ಯಯ್ಯೋ, ಹೆದರ್ಕೊಂಡ್ಯಾ? ಏನೂ ಆಗಲ್ಲ ಆಯ್ತಾ? ನೋಡ್ಕೊಂಡ್ ಬರೋದಲ್ವಾ ಮೇಡಮ್? ನೋಡಿ, ಮಗು ಬಟ್ಟೆ ಎಲ್ಲ ಹಾಳಾಯ್ತು. ಸಿಡ್ದಿರೋದು ಕೊಚ್ಚೆ ತಾನೆ. ಮುಖ ತೊಳ್ದಾಗೆ ಬಟ್ಟೆ ತೊಳೆದ್ರೆ ಸರಿ ಹೋಗುತ್ತೆ. ಅದೇನೋ ನಿಜಾನೇ, ಕೊಳೆ ಹೋಗುತ್ತೆ. ಆದ್ರೆ ಕೊಚ್ಚೆ ಸಿಡ್ದು ನಿಮ್ಮಿಂದ ತಪ್ಪಾಗಿದೆ ಅಲ್ವಾ? ಅದಕ್ಕೆ ಮಗುಗೊಂದು ಕ್ಷಮೆ ಕೇಳ್ಬಿಡಿ. ವಾಟ್? ನಾನ್ ತಪ್ಪು ಮಾಡಿದ್ನಿ? ಹೆಲೋ, ಕಾರ್ ನಂದು, ರಸ್ತೆ ಗವರ್ಮೆಂಟ್ದು. ಕಾರ್ ಓಡಿಸೋದಕ್ಕೆ ನನ್ನ ಹತ್ರ ಲೈಸೆನ್ಸು ಇದೆ, ರೋಡ್ ಟ್ಯಾಕ್ಸ್ ಕೂಡ ಕ್ಲಿಯರ್ ಇದೆ. ಕರೆಕ್ಟ್ ಮೇಡಮ್. ನಿಮ್ಮ ಕಾರು, ನಿಮ್ಮ ಮಾತು, ನಿಮ್ಮ ಬಟ್ಟೆ ಬರೆ ನೋಡ್ತಿದ್ರೆ ತುಂಬ ದುಡ್ಡಿರೋರು ಅಂತ ಗೊತ್ತಾಗ್ತಿದೆ. ಹಾಗೆ ತುಂಬ ಚೆನ್ನಾಗಿ ಓದ್ಕೊಂಡಿರೋರಾಗೂ ಕಾಣಿಸ್ತೀರಾ. ನೀವು ಸಮಾಧಾನವಾಗಿ ಯೋಚನೆ ಮಾಡಿದ್ರೆ ನಾನು ಹೇಳ್ತಿರೋದು ಸರಿ ಅಂತ ನಿಮಗೆ ಗೊತ್ತಾಗತ್ತೆ. ಯೋಚನೆ ಮಾಡಾಯ್ತು. ಆಕಸ್ಮಿಕವಾಗಿ ಆಗಿರೋ ಘಟನೆಗೆ ನಾನು ಯಾಕೆ ಕ್ಷಮೆ ಕೇಳಬೇಕು? ಆದ್ರೆ ಆಗಿ ಒಳ್ಳೆ ಸೋಪೆ ಬರುತ್ತೆ. ಕ್ಷಮಿಸಿ ಮೇಡಮ್, ಇಲ್ಲಿ ಹಣದ ಪ್ರಶ್ನೆ ಬರಲ್ಲ. ಈಗ ಬೇಕಾಗಿರೋದು ಬಟ್ಟೆ ತೊಳೆಯೋದಕ್ಕೆ ಸೋಪ್ ಅಲ್ಲ. ಈ ದುಡ್ಡಿನ ಬದಲು ಒಂದು ಪ್ರೀತಿ ಮಾತು. ನೋಡ್ಲಿಲ್ಲ ಕಂದ, ತಪ್ಪಾಗೋಯ್ತು ಅಂತ ಹೇಳ್ಬಿಟ್ರೆ ಅಲ್ಲಿಗೆ ಎಲ್ಲ ಮುಗ್ದೋಗುತ್ತೆ. ದಯವಿಟ್ಟು ಮೇಡಮ್. ಆರ್ ಯು ಔಟ್ ಆಫ್ ಯುವರ್ ಮೈಂಡ್? ಅಧಿಕ ಪ್ರಸಂಗತನ ಮಾಡಬೇಡ. ಎಲ್ಲರೂ ನೋಡ್ತಿದ್ದಾರೆ ಅಂತ ಬೇಕು ಅಂತಾನೆ ನನ್ಗೆ ಅವಮಾನ ಮಾಡ್ತಿದ್ವಿ. ಕೊಚ್ಚೆ ಸಿಡ್ದಿರೋದು ಅವಳಿಗೆ, ದುಡ್ಡು ಕೊಟ್ಟಿರೋದು ನಾನು. ನಿಂದೇನ್ ಮಧ್ಯದಲ್ಲಿ? ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್. ಇದು ನನ್ನ ಕೆಲಸನೇ ಮೇಡಮ್. ಒಂದು ಮಗುಗೆ ನನ್ನ ಕಣ್ಣೆದ್ರಿಗೆ ತೊಂದರೆ ಆಗ್ತಿದೆ ಅಂದ್ರೆ ಅದು ನೋಡ್ತಾ ಸುಮ್ಮನೆ ಹೇಗೆ ನಿಂತ್ಕೊಳ್ಳಿ ನಾನು? ದಿಸ್ ಇಸ್ ಟೂ ಮಚ್. ಜಾಸ್ತಿ ಮಾತಾಡ್ತಿದ್ಯಾ ನೀನು. ಒಂದೇ ಮಾತಲ್ಲಿ ಮುಗಿಸಿ ಅಂತಾನೆ ನಾನು ಹೇಳ್ತಿರೋದು. ನೋಡಿ, ಜನ ಎಲ್ಲರೂ ನೋಡ್ತಿದ್ದಾರೆ, ಸುಮ್ಮನೆ ನಿಮಗೂ ಹಿಂಸೆ. ಆ ಮಗುಗೊಂದು ಕ್ಷಮೆ ಕೇಳಿ. ಸಾರಿ ಮೈ ಫುಟ್. ಮೊದಲಿಗೆ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಿಮ್ಗಾದ ತೊಂದರೆಗೆ ನನ್ನ ಕ್ಷಮಿಸ್ಬಿಡಿ. ಇದನ್ನು ನಾನು ತಪ್ಪು ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಸರಿ ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ದಾರಿನೇ ಸರಿ ಇರ್ಬೋದೇನೋ ಅಂತ ನಾನು ನಿಮ್ಮ ಕೆಲಸನೇ ಮಾಡಬೇಕಾಗಿ ಬಂತು. ತಗೊಳ್ಳಿ, ಇದರಲ್ಲಿ ನೀವು ಕೊಟ್ಟ ಹಣಕ್ಕಿಂತ 10 ರೂಪಾಯಿ ಹೆಚ್ಚಿಗೆನೇ ಇದೆ. ಒಳ್ಳೆ ಸೋಪೆ ಬರುತ್ತೆ. ಕ್ಷಮಿಸಿ. ನಿಮಗೆ ಅರ್ಥ ಮಾಡಿಸೋದಕ್ಕೆ
ನಾನು ತಪ್ಪು ಮಾಡ್ಬೇಕಾಗಿ ಬಂತು. ತೀರ್ಥನೇ ಸರಿ, ಅವನೇ ಇವಳು ಬುದ್ಧಿ ಕಲಿಸ್ತಾನೆ. ತುಂಬಾ ಸರಿ ವಾರ್ನ್ ಮಾಡಿದೀನಿ, ದುಡ್ಡು ತಿನ್ನೋರ್ ಹೊಟ್ಟೆ ಮೇಲೆ ಹೊಡಿಬೇಡಿ ಅಂತ. ನಿಮ್ಮನ್ ಕೇಳಿ ಆಟೋ ಓಡಿಸ್ಬೇಕಾ? ಈ ಏರಿಯಾ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ಏರಿಯಾ ಅಲ್ಲ, ನಂದೇ. ಹಲೋ, ಎಕ್ಸ್ಕ್ಯೂಸ್ ಮೀ. ಎಲ್ಲ ವಿಚಾರಗಳನ್ನ ಗುಪ್ತವಾಗಿಡ್ತೇನ್ರಿ, ಅದಕ್ಕೆ ನನ್ನ ಚಿತ್ರಗುಪ್ತ ಅಂತ ಕರೀತಾರೆ. ಅಲ್ಲಿ ಅಷ್ಟು ಚಿಟ್ಟೆ ಮಾತಾಡಕತ್ತೀನಿ. ಆ ಕಡೆಯಿಂದ ಯಾರು? ನಾನ್ ಕಾಲ್ ಮಾಡಿರೋದು ತೀರ್ಥಂಗೆ, ನೀನ್ ಯಾಕೆ ರಿಸೀವ್ ಮಾಡ್ದೆ? ಎಲ್ಲಿ ಅವನು? ಮೇಡಮ್ ಅದು ಫೋನ್ ನನ್ನ ಕೈ ಕೊಟ್ಟೋಗ್ಯಾರ್ರಿ. ಫೋನ್ ನಿನ್ ಕೈ ಕೊಟ್ಟು ಅವ್ನು ಎಲ್ಲಿಗೆ ಹೋದ? ಅದ ರೀ, ಆಟೋ ಹೊಡ್ಯಕ್ ಹೋಗ್ಯಾರ. ವಾಟ್? ಆಟೋ ಓಡ್ಸಕ್ಕ? ಯಾಕೋ ರಾಜೇಶ್ ಅದಲ್ಲ? ನಮ್ಮ ಪ್ರೀತಿಗೋಸ್ಕರ ಸರ್. ನಾವು ನಿಮ್ಮ ಆಫೀಸ್ ಕಡೆಗೆ ಹೋಗಿದ್ವಿ. ಆಮೇಲೆ ಮಾತಾಡೋಣ. ಆಗ್ಬೋದು. ಏನ್ ಸ್ವಾಮಿ, ಆಟೋ ಓಡಿಸ್ಕೊಂಡು ಇಷ್ಟು ದೂರ ಬಂದಿದ್ದೀರಿ? ಯಾಕಂದ್ರ ಅವ್ರು ಈ ವಾರ್ಡಿನ ಕೌನ್ಸಿಲರ್ ಅದಾರಪ್ಪ, ಸುಮ್ಕ ಬಂದ್ಬಿಡ್ತಾರ. ಕರಿ, ನಿಮ್ಮ ಏರಿಯಾ ಲೀಡ್ರ್ ಯಾರದಾರ ಮುಂದೆ ಕರಿಯಪ್ಪ. ನೀನು ಯಾಕೋ ಇಲ್ಲಿಗೆ ಬಂದೆ? ಸಾಹೇಬ್ರ, ಸಾಧನಾ ಮೇಡಮ್ ಫೋನ್ ಹಚ್ಚಿದ್ರಿ. ಆಮೇಲೆ ಮಾತಾಡ್ತೀನಿ. ಇಲ್ಲಿ ನಾಯಕರು ಅಂತ ಯಾರೂ ಇಲ್ಲ. ಈ ಕಾಲೋನಿಲಿ ಏನೇ ಸಮಸ್ಯೆ ಇದ್ರೂ ಮುಂದೆ ನಿಂತು ಮಾತಾಡೋದು ನಮ್ಮ ಸುಮನಾನೇ. ಸಾಹೇಬ್ರ, ನಮ್ಮ ರಾಜೇಶನ ಅಕ್ಕ. ಅವ್ರನ್ನೇ ಕರೀರಿ, ಮಾತಾಡೋಣ. ಅಕ್ಕ ಇಲ್ಲಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾಳೆ. ಪರವಾಗಿಲ್ಲ ಬಿಡಿ, ನೀವೇ ಇದ್ದೀರಲ್ಲ. ಕಾಲೋನಿ ರಸ್ತೆ ಚಿಕ್ಕದಾಗಿರೋದ್ರಿಂದ ಸ್ಕೂಲ್ ಬಸ್ ಒಳಗೆ ಬರೋಕ್ಕಾಗಲ್ಲ ಅಂತ ಗೊತ್ತಾಯ್ತು. ಮಕ್ಳಿಗೆ ಸ್ಕೂಲ್ಗೆ ಹೋಗಿ ತೊಂದರೆ ಆಗ್ತದೆ ಅಂತ ನಾನೇ 3 ಆಟೋ ತೊಗೊಂಡಿದ್ದೀನಿ. ಇನ್ನು ಮುಂದೆ ನಿಮ್ಮ ಮಕ್ಕಳನ್ನ ಸ್ಕೂಲ್ ಕಳ್ಸೋದಕ್ಕೆ ನೀವು ಕಷ್ಟಪಡಬೇಕಾಗಿಲ್ಲ. ಅಯ್ಯೋ, ಪೆಟ್ರೋಲ್ ಬೆಲೆ, ಗ್ಯಾಸ್ ಬೆಲೆ ಆಕಾಶಕ್ಕೆ ಆಗಿದೆ. ಆಟೋ ಬಾಡಿಗೆ ಕೊಟ್ಟು ಮಕ್ಕಳನ್ನ ಸ್ಕೂಲಿಗೆ ಕಳ್ಸಕ್ಕಾಗುತ್ತಾ ಸರ್? ಅದಕ್ಕೂ ನನ್ನ ಹತ್ರ ಒಂದು ಪರಿಹಾರ ಇದೆ. ನಿಮ್ಮ ಏರಿಯಾದಲ್ಲಿರೋ 3 ಜನ ನಿರುದ್ಯೋಗಿಗಳಿಗೆ ಈ ಆಟೋನ ಉಡುಗೊರೆ ಹಾಕ್ಕೊಡ್ತೀನಿ. ಆದರೆ ಒಂದು ಕಂಡೀಷನ್, ಈ ಆಟೋದಲ್ಲೇ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು, ಸ್ಕೂಲಿಂದ ಮನೆಗೆ ಕರ್ಕೊಬರ್ಬೇಕು. ಬೇರೆ ಟೈಮಲ್ಲಿ ಬೇಕಾದರೆ ಅವರು ಆಟೋನ ಬಾಡಿಗೆ ಕೊಡಿಸ್ಕೊಂಡು ಜೀವನ ನಡೆಸ್ಬೋದು. ನಾನು ನಿಮ್ಮ ಸರ್ವೆಂಟ್ ಕಣ್ರಿ. ನಿಮ್ದೇನೇ ಸಮಸ್ಯೆ ಇದ್ರೂ ಅದನ್ನ ಜೋರು ಮಾಡಿ ಕೇಳೋ ಹಕ್ಕು ನಿಮ್ಗಿದೆ. ನೋಡಿ ಸ್ವಾಮಿ, ಕೇಳೋ ಹಕ್ಕಿದೆ ಅನ್ನೋತಿ ಕೇಳ್ತಾ ಇದ್ದೀನಿ. ನೀವೇನೋ ಧಾರಾಳವಾಗಿ ದೊಡ್ಡ ಮನಸ್ಸು ಮಾಡಿ 3 ಆಟೋ ನಮ್ಮ ಏರಿಯಾಗೆ ಕೊಟ್ಟಿದ್ದೀರಿ. ಅದರಲ್ಲೊಂದು 15 ಮಕ್ಕಳು ಹೋಗ್ಬೋದು. ನಮ್ಮ ಏರಿಯಾದಲ್ಲಿ 25 ಮಕ್ಕಳವೆ. ಯಾರನ್ನು ಕಳಿಸೋದು, ಯಾರನ್ನು ಬಿಡೋದು ಸ್ವಾಮಿ? ಸಾಹೇಬ್ರ, ಅಲ್ರಿ, ನೆರಳಲ್ಲಿ ನಿಂತ್ಕೊಡ್ರಿ ಅಂತ ಜಾಗ ಕೊಟ್ರ ಕೂಲ್ ಡ್ರಿಂಕ್ಸ್ ಕೇಳ್ತಾರ. ಅದಕ್ಕೇನಂತೆ, 2 ಆಟೋ ಕೊಟ್ಟರೆ ನಿಮ್ಮ ಸಮಸ್ಯೆ ತೀರುತ್ತಲ್ವಾ? ನಾಳೆನೇ ಈ ಕಾಲನಿಗೆ 2 ಆಟೋ ಬರುತ್ತೆ. ಒಟ್ಟಿನಲ್ಲಿ ನಿಮ್ಮ ಕಾಲನಿಯಲ್ಲಿರೋ 5 ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಕ್ತು. ಏನು ಸಮಸ್ಯೆ ಸರ್, ಅದೇ ಆ ಒಳಚರಂಡಿ ಕಾಂಟ್ರಾಕ್ಟ್ ನಮಗೆ ಮಾಡ್ಕೊಡ್ತೀವಿ ಎಂದಿದ್ರಲ್ಲ.
ನಿಮಗೆ ಕಾಂಪಿಟೇಷನ್ ಕೊಡ್ತಾ ಇದ್ರಲ್ಲ ಶಿವಶಂಕರ್ ಅವರು 3 ಲಕ್ಷ ಕೊಟ್ಟು ಮಾಡಿದ್ದಾರೆ. ನಾವು 4 ಲಕ್ಷ ಕೊಡ್ತೀವಿ ಸರ್. ಇಲ್ಲ ನಾ ದುಡ್ಡು ಮುಟ್ಟಲ್ಲ ಅಂತ ಅವ್ರಿಗೂ ಹೇಳಿದ್ದೀನಿ. ನೀವೊಂದು ಕೆಲಸ ಮಾಡಿ, ನನ್ನ ಹೆಸರಲ್ಲಿ ಏರಿಯಾಗೆ 2 ಆಟೋ ಕೊಡಿಸ್ಬಿಡಿ. ಆಗ್ಬೋದು ಸರ್. ಕಾಲೋನಿಯವ್ರಿಗೆ ನಾಳೆ ಅಂತಾನೆ ಹೇಳಿದ್ದೆ. ನಾಳೆನೇ ವ್ಯವಸ್ಥೆ ಆಗುತ್ತೆ ಸರ್. ಸರಿ ಸರ್, ಬರ್ತೇವೆ. ಯವ್ವ ಎಲ್ಲವ್ವ ಸಾಹೇಬ್ರ, ಯಾರ್ದ ರೊಕ್ಕ ಎಲ್ಲ ಒಂದು ಜಾತ್ರಿ. ಮೋರಿ ರೊಕ್ಕ ಕೇರಿಗಾಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಅದು ಗುಡಿಯಾಗ 100 ಜೋಡಿ ಮದುವೆ ಮಾಡ್ಸಕತ್ತಿರಲ್ಲ, ಅಲ್ಲಿಗೆ ಹೊಂಡ್ಬೇಕು. ಸಾಹೇಬ್ರ, ಮೇಡಮ್ ಮತ್ತೆ ಫೋನ್ ಹೇಳಿ ಅದಕ್ಕೆ ನನ್ನ ವಾರ್ಡಲ್ಲಿ 35,000 ವೋಟರ್ಸ್ ಇದ್ದಾರೆ. 35,000 ಜನರಲ್ಲಿ ಹಬ್ಬ ಅಂದರೆ 200-300 ಜನ ಹೂ ಮಾರೋರು ಇರ್ಬೋದು. ನಿಮ್ಮ ಕೆಲಸ ಆಯಿತು ಅಂದ್ಕೊಳ್ಳಿ. ತಡವಾಗೋಯ್ತು, ಬೇಜಾರ್ ಮಾಡ್ಕೋಬೇಡಿ. ಅದ್ ಸರಿ, ನೀವೆಲ್ಲ ಯಾಕೆ ಹೀಗ್ ಕೂತಿದ್ದೀರಾ? ಒಳಗಡೆ ಹೋಗಿ ವ್ಯಾಪಾರ ಮಾಡ್ಬೋದಿತ್ತಲ್ವಾ? ಹೇಗ್ ಮಾರಕ್ಕಾಗುತ್ತೆ ಹೇಳು? ಇವತ್ತು ಮಂತ್ರಿಗಳು ಬರ್ತಾರಂತೆ, ಅದಕ್ಕೆ ನಮ್ ಯಾರನ್ನೂ ಒಳಗಡೆನೆ ಬಿಡ್ತಿಲ್ಲ. ಸುಮಿ, 1 ಮೊಳ ಹೂ ಅಳ್ದಿಲ್ಲ. ಹೀಗೆ ಆದ್ರೆ ಆ ಶಿವಣ್ಣನಿಗೆ ಕೊಡ್ಬೇಕಾಗಿರೋ 5,000 ರೂಪಾಯಿ ನಮ್ ತಲೆ ಮೇಲೆ ಬಂದಂಗೆ. ಅದೇನ್ ಹಾಳಾದ್ ರೇಖೆ ಬರ್ದಿದ್ದಾನೋ ಆ ದೇವ್ರು ಈ ಕೈಯಲ್ಲಿ. ಅಕ್ಕ, ಕೈಯಲ್ಲಿರೋ ರೇಖೆ ಭವಿಷ್ಯ ಹೇಳಲ್ಲ. ಕೈಯೇ ಇಲ್ದೇ ಇರೋರ್ಗೆ ಭವಿಷ್ಯ ಇದೆ ಅನ್ನೋದನ್ನ ಮರಿಬೇಡ ನೀನು. ಆ ದೇವ್ರೊಂದ್ ದಾರಿ ತೋರಿಸ್ತಾನೆ. ಯಾರಾದ್ರೂ ದೊಡ್ಡ ಮನುಷ್ಯರು ಬರ್ತಾರೆ ಅಂದ್ರೆ ಸಾಕು, ನಮ್ಮನ್ನ ಇಲ್ಲಿಂದ ಎಬ್ಬಸ್ ಕಳಿಸ್ಬಿಡ್ತಾರೆ. ಹೀಗೆ ಆದ್ರೆ ನಾವ್ ಈ ಹೂಗಳನ್ನ ಹೆಂಗೆ ಮಾರೋದು? ಅಕ್ಕ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಹೇಗಿದ್ರು ಮಂತ್ರಿಗಳೇ ದೇವಸ್ಥಾನಕ್ ಬರ್ತಾರಲ್ವಾ, ಅವ್ರ ಹತ್ರನೇ ನಮ್ ಸಮಸ್ಯೆ ಏನು ಅಂತ ಹೇಳ್ಕೊಳ್ಳೋಣ. ದೇವಸ್ಥಾನದೊಳಗಡೆ ಹೂ ಮಾರೋದಕ್ಕೆ ಶಾಶ್ವತವಾಗಿ ಅವಕಾಶ ಮಾಡ್ಕೊಡಿ ಅಂತ ಅವ್ರನ್ನೇ ಕೇಳೋಣ. ಅವರೇ ನಮ್ಗೊಂದ್ ಪರಿಹಾರ ಕೊಡ್ಬೋದಲ್ವಾ? ಮಂತ್ರಿಗಳು ಯಾಕೆ ಒಪ್ಕೋತಾರೆ? ಅವ್ರು ಯಾಕೆ ನಮ್ಮ ಹತ್ರ ಬಂದ್ ಮಾತಾಡ್ತಾರೆ? ಅವ್ರು ಬರಲ್ಲ ಅಕ್ಕ, ಆದ್ರೆ ಅವ್ರು ಬರೋ ಹಾಗೆ ನಾವ್ ಮಾಡ್ಬೇಕು. ಸಾಹೇಬ್ರ, ಹೆಂಗೈತೆ ಅರೇಂಜ್ಮೆಂಟ್? ಸಿನಿಮಾ ಹೀರೋ ಗತೆ ಕಟ್ಔಟ್ ಹೊಡ್ಸಿ ನೋಡ್ರಿ. ನಿನ್ನ ತಲೆ ಯಾರೋ ಹೇಳಿದ್ದಿ ಬ್ಯಾನರ್ ಕಟೌಟಲ್ಲಿ ಹಾಕ್ಸೋದಕ್ಕೆ? ಮೊದಲು ತೆಗ್ಸು. ಏಯ್, ತೆಗಿರ ಇಲ್ಲ. ಅಲ್ರಿ ಸಾಹೇಬ್ರ, 100 ಜೋಡಿ ಮದುವೆ ಮಾಡ್ಸಕತ್ತೀರಿ, ಒಂದು ಸಣ್ಣ ಫೋಟೋ ಬ್ಯಾಡ್ರಿ? ಅಲ್ರಿ ಸಾಹೇಬ್ರ, ಅಧಿಕ ಪ್ರಸಂಗತನ ಮಾತಾಡಬೇಡ, ಹೇಳ್ದಷ್ಟು ಮಾಡು. ಒಂದೇ ಒಂದು ಬ್ಯಾನರಲ್ಲೂ ನನ್ನ ಹೆಸರು ಫೋಟೋ ಇರಬಾರ್ದು. ದೇವಸ್ಥಾನದ ಸುತ್ತ ಬರೀ ಮಿನಿಸ್ಟರ್ ಫೋಟೋ ಹೆಸರು ಮಾತ್ರ ಇರಬೇಕು. ತೆಗ್ಸು, ಬೇಗ ತೆಗ್ಸು. ಅದು ಹಂಗಲ್ರಿ ಸಾಹೇಬ್ರ. ತೆಗಿರ್ಲೆ, ಫ್ಲೆಕ್ಸ್ ಎಲ್ಲ ತೆಗಿರಿ. ಸಾಹೇಬ್ರು ಏನು ಮಾತಾಡಕತ್ತಾರ ಒಂದು ಅರ್ಥ ಆಗೋಲ್ತು. ಅಲ್ಲ, ಮಾಡೋದೆಲ್ಲ ಇವರು, ಹೆಸರು ಮಾತ್ರ ಅವ್ರದ್ದು. ಮಂಗೇನಿಕೆ ಮಕಾಯಿ ನೋಡ್ತಿ, ತೆಗಿಯೋ. ನಮ್ಮ ಅಕ್ಕ ಸರ್, ನಿಮ್ಮ ಹತ್ರ ಏನೋ ಮಾತಾಡ್ಬೇಕಾಗಿತ್ತಂತೆ. ಸಾಹೇಬ್ರ, ಆ ಕಾಲೋನಿ ಲೀಡರ್ ಸುಮನ ಅಂದ್ರ ಈಕಿನ. ನಮಸ್ಕಾರ. ನಮಸ್ತೆ ಸರ್.
ಮಂತ್ರಿಗಳು ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಅವ್ರು ನಿಮ್ಮ ಜೊತೆ ಕಾರ್ಯಕ್ರಮಕ್ಕೆ ಬರೋಕ್ಕೂ ಮುಂಚೆ ಒಂದು 2 ನಿಮಿಷ ನಮ್ಮ ಜೊತೆ ಗರ್ಭಗುಡಿ ಹತ್ರ ಬರೋ ಹಾಗೆ ಮಾಡಿದ್ರೆ ತುಂಬ ಉಪಕಾರ ಆಗುತ್ತೆ ಸರ್. ಯಾಕೆ? ಏನಿಲ್ಲ, ಇವತ್ತು ನಾವು ಎಲ್ಲರೂ ಸೇರಿ ಮಂತ್ರಿಗಳ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದೀವಿ. ಅವರೇ ಬಂದರೆ ನಾವು ಪೂಜೆ ಮಾಡಿಸಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ. ನೋಡಿ, ನಿರ್ಧಾರ ನಂದಲ್ವಲ್ಲ. ಮಂತ್ರಿಗಳ ಜೊತೆ ನಾನು ಮಾತಾಡ್ತೀನಿ. ನಂಬಿಕೆ ಇಡಿ, ಅವ್ರು ನಿಮ್ಮನ್ನೆಲ್ಲ ದೇವ್ರ ಹಾಗೆ ಭಾವಿಸ್ತಾರೆ. ಖಂಡಿತ ಇದೇನ್ ತೀರ್ಥ, ಫಂಕ್ಷನ್ ಅಷ್ಟು ಜೋಳ ಅರೇಂಜ್ ಮಾಡಿದ್ಯಾ, ಆದ್ರೆ ಎಲ್ಲೂ ನಿನ್ ಫೋಟೋನ ಕಾಣ್ತಾ ಇಲ್ವಲ್ಲ? ಅವಕಾಶ ಸಿಕ್ಕರೆ ಕಾರ್ಯಕರ್ತರು ತಮ್ಮದೇ ದೊಡ್ಡ ದೊಡ್ಡ ಫೋಟೋಗಳನ್ನ ಹಾಕೊಂಡು ನಮ್ಮನ್ನೇ ಮರ್ತು ಬಿಡ್ತಾರೆ. ಅಂತಾದ್ರಲ್ಲಿ ನಾನು ಕಣ್ಣು ಹಾಯಿಸ್ತಾರೆ ಎಲ್ಲ ನನ್ನ ಫೋಟೋನೇ ಕಾಣ್ತಾ ಇದೆ. ಇದರಿಂದಾನೇ ಗೊತ್ತಾಗುತ್ತೆ ನೀನು ಪ್ರಚಾರ ಬಯಸಿದರೋ ಜನಸೇವಕ, ಪಕ್ಷಕ್ಕಾಗಿ ದುಡಿತಾ ಇರೋ ನಿಯತ್ತಿನ ಕಾರ್ಯಕರ್ತ ಅಂತ. ಸಾಹೇಬ್ರ, ಇದಕ್ಕೆ ನೀವು ಫೋಟೋ ಬ್ಯಾನರ್ ಬೇಡ ಅಂತ ಹೇಳಿದ್ದ. ಇಲ್ಲಿ ಬಿಟ್ಟು ಹುಲಿ ಹಿಡಿಯಕತ್ತೀರಿ. ಈ ಸಾರ್ತಿ ಎಲೆಕ್ಷನ್ನಾಗ ನಿಮ್ಮ ಕನಸೆಲ್ಲ ಈಡೇರ್ತದ. ನೀವ ML ಹಾಕಿರಿ. ಕಂಜಾಜುಲೇಷನ್ ಸಾಹೇಬ್ರ, ಕಂಜಾಜುಲೇಷನ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ನಮಸ್ತೆ ಸರ್. ನಮಸ್ಕಾರಮ್ಮ. ಏನು ಹೇಳಮ್ಮ? ಸರ್, ಇವರೆಲ್ಲ ನಮ್ಮ ಕಾಲನಿ ಜನ. ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿದಾರಂತೆ. ಒಂದು 5 ನಿಮಿಷ ಹೋಗಿ ಬರೋಣ ಸರ್. ಸರ್ ಸರ್ ದೇವರು ನಿಮಗೆ ಆರೋಗ್ಯ, ಆಯಸ್ಸು, ಕೀರ್ತಿ, ಶಕ್ತಿ ಕೊಡಲಿ ಅಂತ ನಾವು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮನ್ನ ಹೂವಿನಿಂದ ತುಲಾಭಾರ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಏನು ನನಗೆ ತುಲಾಭಾರ? ಹೌದು ಸರ್. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರದಾಪಾಹಾನ್ ಭಜಮಾನ್ ಭವತೀಂ ಚಂದ್ರಮವಾಂ ಪುಷ್ಪಂ ಪುಷ್ಪವಾನ್ ಪ್ರದಾಪಾಹಾನ್ ಭಜಮಾನ್ ಭವತೀಂ ಯಾ ಏವಂ ವೇದಾಂ ಯೋಪಾಮಾಯತನಂ ವೇದಾಂ ಆಯತನವಾನ್ ಭವತೀಂ. ಮತ್ತೆ ಹೂನ ಮಾರಕ್ಕಾಗತ್ತೇನೆ? ಇಲ್ಲ ಅಕ್ಕ. ಸುಮಿ, ಮಗು ಆಸ್ಪತ್ರೆಲಿದೆ ಕಣೆ. ಶಾಂತಕ್ಕ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ. ನಾನೇನೋ ಒಂದು ದಾರಿ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನನಗೆ ಬಹಳ ಖುಷಿ ಆಯ್ತಮ್ಮ. ನಾನು ತುಲಾಭಾರ ಕೂತಾಗ ನೆನಪಾಯ್ತು, ನನ್ನ ಒಂದು ಹಳೆಯ ತುಲಾಭಾರದ ಹರಕೆ ಹಾಗೆ ಉಳ್ಕೊಂಡಿದೆ ಅಂತ. ಈ ಓಡಾಟ, ರಾಜಕೀಯದ ಒದ್ದಾಟದಲ್ಲಿ ಮರ್ತೆ ಹೋಗಿತ್ತು. ಹರಕೆ ಹೊತ್ತವರು ತಮ್ಮ ಹರಕೆನ ತಾವೇ ಪೂರೈಸಬೇಕಂತೆ. ಹಾಗೆ ಅದಕ್ಕೆ ತಗೊಳ್ಳೋ ಖರ್ಚು ವೆಚ್ಚ ಎಲ್ಲ ತಮ್ಮ ಸ್ವಂತ ಹಣದಿಂದಾನೇ ಕೊಡಬೇಕಂತೆ. ತಗೊಳಮ್ಮ, ಇದು 15,000 ರೂಪಾಯಿ ಇದೆ, ಇಟ್ಕೊ. ಇಲ್ಲ ಸರ್, ಪರವಾಗಿಲ್ಲ. ನೋಡಮ್ಮ, ಇಷ್ಟೊತ್ತು ನೀನು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಈಗ ನಾನು ಹೇಳೋದನ್ನ ಆಗಲ್ಲ ಅಂತ ಮಾತ್ರ ಹೇಳಬಾರ್ದು. ತಗೋ, ಪರವಾಗಿಲ್ಲ, ತಗೋ. ನಂದೊಂದು ಬೇಡಿಕೆ ಇತ್ತು. ಏನಮ್ಮ? ಏನಿಲ್ಲ, ದಿನಗೂಲಿ ಮಾಡೋ ನಾವು ಕಾಸಿಗೆ ಕಾಸು ಕೂಡಿಟ್ಟು ಹೂ ಕಟ್ ತರ್ತೀವಿ ಸರ್. ದೇವಸ್ಥಾನದಲ್ಲಿ ಮಾರೋಣ ಅಂತ ಬಂದರೆ ನಮ್ಮನ್ನು ಒಳಗಡೆನೇ ಬಿಡಲ್ಲ. ಹೊರಗಡೆ ಮಾರೋಣ ಅಂತಂದರೆ ಹೀಗೆ ದೊಡ್ಡೋರು ಯಾರಾದರೂ ಬಂದರೆ ನಮ್ಗೆ ಎಪ್ಸ್ ಕಳಿಸ್ಬಿಡ್ತಾರೆ ಸರ್. ಇದರಿಂದ ನಮಗೆ, ನಮ್ಮ ಜನಗಳಿಗೆಲ್ಲ ತುಂಬ ತೊಂದರೆ ಆಗ್ತಿದೆ ಸರ್. ಅದಕ್ಕೂ ಅವಕಾಶ ಸಿಕ್ಕಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ದಯವಿಟ್ಟು ನೀವೇ ಅದಕ್ಕೊಂದು ಪರಿಹಾರ ಮಾಡಿಕೊಡಿ ಸರ್. ಅದಕ್ಕೇನಂತೆ, ಖಂಡಿತ ಮಾಡ್ಕೊಡೋಣ. ತೀರ್ಥ, ನಾನು ಹೇಳಿದೆ ಅಂತ ಈ ದೇವಸ್ಥಾನದ ಕಮಿಟಿಯವ್ರ ಹತ್ರ ಮಾತಾಡ್ಬಿಟ್ಟು ಅದಕ್ಕೆ ವ್ಯವಸ್ಥೆ ಮಾಡ್ಸಪ್ಪ. ನೀವು ಚಿಂತೆ ಮಾಡಬೇಡಿ ಅಮ್ಮ. ನಿಮ್ಮ ಸಮಸ್ಯೆ ಇವತ್ತಿಗೆ ಪರಿಹಾರ ಆಯಿತು ಅಂದ್ಕೊಳ್ಳಿ. ಇನ್ನು ಮುಂದೆ ಯಾರೂ ನಿಮ್ಮನ್ನ ಇಲ್ಲಿ ಹೂ ಮಾರಬೇಡಿ ಅಂತ ಹೇಳಲ್ಲ. ಸಂತೋಷನಾ? ಗುಡ್. ಹಾಂ, ಒಳ್ಳೇದಾಗಲ್ಲ.
ಈಗೇನು ಹೇಳ್ತೀಯ ಶಾಂತಕ್ಕ? ನಾವೇ ಮಾರಿದ್ರು ಅಷ್ಟು ಹೂನೆಲ್ಲ ಮಾರಕ್ಕಾಗ್ತಿರ್ಲಿಲ್ಲ. ಒಂದು ವೇಳೆ ಮಾರಿದ್ರು ಅಬ್ಬಬ್ಬ ಅಂದರೆ 12,000 ಸಿಕ್ತಿತ್ತು. ಆದ್ರೆ ಈ ಕೈಯಲ್ಲಿ 15,000 ಇದೆ. ಜೊತೆಗೆ ನಮ್ಮ ಸಮಸ್ಯೆಗೂ ಪರಿಹಾರ ಸಿಕ್ಕಂಗಾಯ್ತಲ್ಲ. ಇದೆಲ್ಲ ನಿನ್ನಿಂದನೇ ಸುಮ್ಮಿ. ನಿನಗಿರೋ ಒಳ್ಳೆತನಕ್ಕೆ ಆ ದೇವ್ರು ಕೊಟ್ಟಿರೋ ಉಡುಗೊರೆ ಇದು. ಹಾಗೇನೂ ಇಲ್ಲ, ನೀವೆಲ್ಲರೂ ಒಪ್ಕೊಂಡಿದ್ದಕ್ಕೆ ಇದಾಗಿದ್ದು. ನಾನು ಹಾಕಿದ್ದು 2,000, ಶಿವಣ್ಣಂಗೆ ಕೊಡ್ಬೇಕಾಗಿರೋ 5,000 ತಗೊಳ್ತೀನಿ. ನಾಳೆ ಹೂಗೆ ಇದೇ ಬಂಡವಾಳ ಅಂತ ಹೇಳಿದಾನಣ್ಣ, ಅವನಿಗೂ ತೊಂದರೆ ಆಗಬಾರ್ದು ಅಲ್ವಾ? ತಗೊಳ್ಳಿ, ಮಿಕ್ಕಿದ್ ನೀವು ಹಂಚ್ಕೊಳ್ಳಿ. ಸುಮಿ, ನಿನಗೆ ಲಾಭ ಬೇಡವೇನೆ? ಇವತ್ತು ನಮ್ಮ ಬೇಡಿಕೆ ತೀರ್ತಲ್ಲ, ಅದೇ ದೊಡ್ಡ. ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಇದೆಲ್ಲ ಆಗಿದ್ದು ನಿನ್ನಿಂದ. ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ನಿನ್ನಂಥವ್ರಿಗೆ ಇನ್ನೂ ಉನ್ನತ ಸ್ಥಾನ ಸಿಗಬೇಕು. ಅವಕಾಶ ಸಿಕ್ಕಾಗ ಮುಖ್ಯಮಂತ್ರಿಗಳ ಹತ್ರ ನಿನ್ನ ಬಗ್ಗೆ ಮಾತಾಡ್ತೇನೆ. ಏನು ಬರಲಾ? ಅಜ್ಜಿ, ಇಷ್ಟೊಂದು ಕಷ್ಟಪಟ್ಕೊಂಡು ಅಕ್ಕಿ ಸೋರ್ಸಿದ್ ಸಾಕು. ತಗೋ, ನೀನ್ ಕನ್ನಡಕ ರೆಡಿ ಮಾಡಿಸ್ಕೊಂಡು ಬಂದಿದ್ದೀನಿ. ಅಯ್ಯೋ ನನ್ನವ್ವ, ನನ್ ಬಂಗಾರ. ಸರಿ ಅಜ್ಜಿ, ಬರ್ತೀನಿ. ಏನ್ ನಾಗಕ್ಕ, ಇವಾಗ ಬಟ್ಟೆ ಒಗಿತಿದ್ದೀರಾ? ಕೆಲ್ಸಕ್ಕೆ ಹೋಗಿ ಬರೋದು ತಡ ಆಯ್ತು. ಅಪ್ಪ, ನೀನ್ ಸ್ವಲ್ಪ ಹೊತ್ತು ಗಾಳಿ ಕುತ್ಕೊಂಡ್ ಬರ್ಬೋದಲ್ವಾ? ಓಹೋ, ಏನಕ್ಕ ಸೊಪ್ಸಾರ? ಹಾಗಾದ್ರೆ ಇವತ್ ಮುದ್ದೆ ಮಾಡ್ತೀಯಾ ಅಂತಾಯ್ತು. ತಗೊಳಪ್ಪ ಮಾತ್ರೆ. ಮಾತ್ರೆ ಎಲ್ಲ ಖಾಲಿ ಆಗಿದೆ, ನಾಳೆ ಬರ್ತಾ ತಗೊಂಡ್ಬರ್ತೀನಿ. ಸುಮನ, ಕೆಲಸ ಬಂದಿತ್ತು ಕಣವ. ಏನ್ ಕೆಲ್ಸ? ಆ ಗೊಬ್ಬರದ ಗುಂಡಿ ಕ್ಲೀನ್ ಮಾಡದ? ಆ ಕೆಲ್ಸ ಮಾಡೋದ್ ಬೇಡವೇ ಬೇಡ ಅಂತಂದ್ರು ನಿನಗೆ ಅರ್ಥ ಆಗಲ್ಲ ಅಲ್ಲ? ಯಾಕಪ್ಪ ಹಠ ಮಾಡ್ತೀಯಾ? ಸರಿ, ಆ ಕೆಲ್ಸ ಮಾಡೋದ್ರಿಂದ ಅಬ್ಬಬ್ಬ ಅಂದ್ರೆ ಎಷ್ಟ್ ಸಿಗತ್ತೆ ನಿನಗೆ? 2,000. ಅದಕ್ಕೋಸ್ಕರ ನೀನ್ ಆರೋಗ್ಯನೇ ಹಾಳು ಮಾಡ್ಕೋಬೇಕಾ? ಕೆಲ್ಸ ಮಾಡ್ತೀಯಾ, ವಾಸನೆ ತಡಿಯಕ್ಕಾಗದೆ ಬಂದ್ ಕುಡಿತೀಯ. ನಿನ್ ನೋವಲ್ಲಿರೋದನ್ನ ನಾನು ನೋಡಕ್ ಆಗಲ್ಲಪ್ಪ. ಕುಡ್ದು ಕುಡ್ದು ನಿನ್ ಕರಳು ಊದ್ಕೊಂಡಿದೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಅದಕ್ಕೆ ಅಂತ ಕೊಟ್ಟಿರೋ ಮಾತ್ರೆ ತಗೊಳ್ಳೋದಕ್ಕೂ ಹಿಂಸೆ ನಿನಗೆ. ಇದೆಲ್ಲ ಬೇಕಾ ನಿಂಗೆ? ಹೇಳು. ಹಂಗಲ್ಲ ಕಣ್ಮಗಳೇ, ನೀನೊಬ್ಳೇ ಕಷ್ಟಪಟ್ಟು ದುಡಿಯೋದನ್ನ ನನ್ನ ಕೈಲಿ ನೋಡಕ್ಕೆ ಆಯ್ಕಿಲ್ಲ ಕಣವ. ಮಗಳು ದುಡ್ಕೊಂಬಂಡಿ ದುಡ್ಡಲ್ಲಿ ಕೂತ್ಕೊಂಡ್ತೀನೋ ಅಪ್ಪ ಆಗ್ಬಿಟ್ಟಿದ್ದೀರಲ್ಲಮ್ಮ ನಾನು. ಯಾಕಪ್ಪ ಹಾಗಂತ್ಯ? ನಾವು ಚಿಕ್ಕವರಿದ್ದಾಗ ನೀನ್ ದುಡಿತಿರ್ಲಿಲ್ವಾ? ನಾವೆಲ್ಲರೂ ಕೂತ್ ತಿಂತಿರ್ಲಿಲ್ವಾ? ಅಪ್ಪ, ನಾನು ನಿನ್ನಷ್ಟು ಸುಖವಾಗಿ ನೋಡ್ಕೊಳ್ದೆ ಇರ್ಬೋದು, ಆದ್ರೆ ತಿನ್ನೋದಕ್ಕೂ ಇರೋದಕ್ಕೂ ಏನು ಕೊರತೆ ಮಾಡಿಲ್ಲ ಅಲ್ವೇನಪ್ಪ? ಅಯ್ಯೋ ನನ್ನ ಚಿನ್ನ, ನೀನು ಕೊರತೆ ಮಾಡಿದ್ಯಾ ಅಂತ ನಾನು ಹೇಳದ್ನಮ್ಮ. ನಾನು ಸ್ವಲ್ಪ ದುಡಿದ್ರೆ ನಿಂಗೆ ಸಹಾಯ ಆಗುತ್ತೆ ಅಂತ ಹೇಳಿದೆ ಅಷ್ಟೇ. ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಪುಟ್ಟ, ಮೋರಿ ವಾಸನೆ ತಡಿಯಕ್ಕೆ ಆಗ್ತಿಲ್ಲ ಅಂತ ನಾನು ಕುಡಿತಿಲ್ಲ ಕಣೋ. ನನ್ನ ಮೇಲೆ ಆಣೆ. ಬೇಡಪ್ಪ, ನನ್ಗೇನು ಬೇಡ. ನನ್ಗೆ ನೀನ್ ಕೊಡೋ ಕಾಸ್ಗಿಂತ ನೀನ್ ಮುಖ್ಯ. ನೀನು ಈ ಮನೆ ದೇವ್ರಪ್ಪ. ನಿನ್ನನ್ ಕಳ್ಕೊಂಡ್ ಬದುಕೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ.
ಅಣ್ಣನ್ ಸವಾರಿ ಬೇಗನೆ ಮನೆಗ್ ಬಂದಿದೆ. ಎಲ್ಲೂ ಸುತ್ತದಕ್ ಹೋಗಿಲ್ವೋ? ನೀನೊಬ್ಳು ಕಡಿಮೆ ಇದ್ದೆ ನೋಡೆ ಆಡ್ಕೊಳ್ಳೋದಿಕ್ಕೆ. ರಾಜಿ, ನೀನ್ ಚೆನ್ನಾಗಿ ಓದ್ಬೇಕು. ಚೆನ್ನಾಗಿ ಓದಿ ಒಂದೊಳ್ಳೆ ಕೆಲ್ಸ ತಗೋ. ಅವಾಗ ನಮ್ಮ ಮನೆ ಕಷ್ಟನೂ ಪರಿಹಾರ ಆಗತ್ತೆ. ಅಪ್ಪ ಹೀಗೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಕಣ್ಣೀರ್ ಹಾಕೋದು ತಪ್ಪುತ್ತೆ. ನನ್ ತಂಗಿ ಇಂತೋಳು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅಪ್ಪ ನೀನ್ ಚಿಂತೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನನ್ಗೂ ಮನೆ ಜವಾಬ್ದಾರಿ ಇದೆ. ರಾಜಿ, ಒಂದ್ ಪರೀಕ್ಷೆನ ಒಂದೇ ಸಲ ಪಾಸ್ ಮಾಡ್ಕೋಬೇಕು. ಓದೋದ್ ಬಿಟ್ಟು ಬೇರೆ ಏನೂ ಕೆಲಸ ಇಲ್ಲ ನಿನಗೆ. ಬೇರೆ ಕಡೆ ಕೊಡೋ ಗಮನ ಓದೋದ್ರ ಕಡೆ ಕೊಟ್ರೆ ಫೇಲ್ ಆಗಲ್ಲ. ಏಯ್, ನಾಚಿಕೆ ಆಗಲ್ವ ನನಗೆ? ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ ಹುಡುಗಿ ದುಡಿತಾ ಇದ್ದಾಳೆ. ನೀನು ದುಡಿತಾನೂ ಇಲ್ಲ, ಈ ಕಡೆ ಓದ್ತಾನೂ ಇಲ್ಲ. ಅಪ್ಪ ಪೋಲಿ ತರ ಅಲ್ದಾಡ್ತಾ ಇದೀಯಾ. ಯಾವಾಗ ಬುದ್ಧಿ ಬರ್ತಾರೆ ನಿಮ್ಗೆಲ್ಲ? ನನಗೂ ಒಂದು ಟೈಮ್ ಬರುತ್ತೆ ಅಪ್ಪ, ಆಗ ನಾನೇನು ಅಂತ ನಿಮಗೂ ಅರ್ಥ ಆಗುತ್ತೆ. ನನಗೇನು ಆಸೆ ಕನಸುಗಳಿಲ್ಲ ಅಂತ ಅನ್ಕೊಂಬೇಡಿ. ಕಾಲೋನಿನೇ ತಿರುಗಿ ನೋಡ್ಬೇಕು. ಇನ್ನು 10 ವರ್ಷ ಹೋದ್ರು ಈ ರೀತಿ ಮದುವೆ ಯಾರ್ದೂ ನಡೆದಿಲ್ಲ ಅಂತ ಜನ ಎಲ್ಲ ಮಾತಾಡ್ಕೋಬೇಕು. ಹಾಗೆ ಮದುವೆ ಮಾಡ್ಬೇಕು ಅನ್ಕೊಂಡಿದೀನಿ. ಅಲ್ಲಲ್ಲೇ ಇಲ್ಲೇ ನೋಡಿ ನೀವು ಎಡವಟ್ ಮಾಡ್ಕೊಳ್ಳೋದು. ನಮ್ಮ ಸಾಹೇಬರು 6 ಅಡಿದು 10 ಅಡಿದು ಬ್ಯಾನರ್ ಮಾಡಿಸ್ತೀನಿ ಅಂದ್ರೆ ನಾ ಬೇಡ ಅಂದ್ರು. ಇನ್ನು 2 ಅಡಿ ಫೋಟೋದಾಗ ಕಾಣಿಸ್ಕೊಳಕ್ಕೆ ಇಷ್ಟಪಡ್ತಾರನ? ಸಿಟ್ಟಾಕರ್ ನೋಡಿ. ಮತ್ತು ಅವರು ಲಘುನ ಸಾಹೇಬ್ರು ಫೋಟೋ ತೆಗಿಸಿ ಬರೀ ಮಂತ್ರಿಗಳು ಮದುವೆ ಜೋಡಿಗಳು ಇರೋ ಫೋಟೋ ಮಾತ್ರ ಪ್ರಿಂಟ್ ಹಾಕ್ಸಿ ತಗೋ. ಫೋಟೋಸಸ್ ಚೆನ್ನಾಗಿಲ್ಲ. ಫೋಟೋದಲ್ಲಿ ನಾನು ಎದ್ದು ಕಾಣಬೇಕು. ಪ್ರತಿ ಜೋಡಿ ಜೊತೆಗೂ ತೆಗೆಸ್ಕೊಂಡಿರೋ ಫೋಟೋಲಿ ನಾನಿರಬೇಕು, ಜೋಡಿಗಳ ಪಕ್ಕದಲ್ಲೇ ಇರಬೇಕು. ಅಂಥ ಫೋಟೋನೇ ಹುಡುಕಿ ಪ್ರಿಂಟ್ ಹಾಕ್ಸು. ಆ 100 ಜೋಡಿಗಳಿಗೂ ಅವ್ರವ್ರ ಫೋಟೋ ಕೊಟ್ಬಿಡು. ಫೋಟೋ ಫ್ರೇಮ್ ತುಂಬ ಗ್ರ್ಯಾಂಡ್ ಆಗಿರಬೇಕು. ಸಾಹೇಬ್ರ, ನೀವು ಏನು ಅನ್ನೋದ ನನಗೆ ಅರ್ಥ ಆಗೋಲ್ತು. ಆಗಲೇ ನೋಡಿದ್ರೆ ಬ್ಯಾನರ್ನಾಗ ನನ್ನ ಫೋಟೋ ಇರಬಾರ್ದು ಅಂದ್ರಿ. ಈಗ ನೋಡಿದ್ರೆ ಫೋಟೋದಾಗ ನಾನಾ ಹೈಲೈಟ್ ಆಗಿ ಕಾಣಬೇಕು ಅಂತೀರಿ. ನನಗೆ ತಳ ಬುಡ ಒಂದು ಅರ್ಥ ಆಗೋಲ್ತು. ಚಿಟ್ಟೆ, ಹರ್ಷದ ಕುಳ್ಗಿಂತ ವರ್ಷದ ಕುಳ್ ಕಡೆ ಗಮನ ಕೊಡಬೇಕು. 2 ದಿನ ಮಿಂಚಿ 3 ದಿನಕ್ಕೆ ಕಸದ ರಾಶಿ ಸೇರೋ ಈ ಫೋಟೋ ಬ್ಯಾನರ್ ಮೇಲೆ ನಂಗೆ ಮನಸ್ಸಿಲ್ಲ. ದಂಪತಿಗಳಿಗೆ ಕೊಡೋ ಫೋಟೋ ಗ್ರ್ಯಾಂಡ್ ಆಗಿರುತ್ತೆ. ಅವ್ರ ಮನೆ ಗೋಡೆ ಮೇಲೆ 16 ವರ್ಷ ನೇತಾಡ್ತಿರುತ್ತೆ. ಆ ಫೋಟೋ ನೋಡಿದಾಗಲೆಲ್ಲ ಆ ದಂಪತಿಗಳಿಗೆ, ಆ ಮನೆಯವ್ರಿಗೆ ನನ್ನ ನೆನಪಾಗುತ್ತೆ. ಅದು ಸಾಕಲ್ಲ. ಚಾಣಕ್ಯನವ ಒಬ್ಬ ಇದ್ದ ಅಂತ ಕೇಳಿದ್ದೆ, ಆದ್ರೆ ಈಗ ನೋಡಕ್ಕೆ ಬಾ ಅಣ್ಣ, 6:00 ಊಟ ಮಾಡು. ನನಗೆ ಹಸುವಿಲ್ಲ, ಊಟನೂ ಬೇಡ ಏನೂ ಬೇಡ. ನಿಂಗಿಷ್ಟ ಅಂತ ಅಕ್ಕ ಸೊಪ್ಸಾರು ಮುದ್ದೆ ಮಾಡಿದ್ದಾಳೆ, ತಿನ್ನು. ಯಾಕೋ ಅವಳಿಗೆ ಬೇಜಾರು ಮಾಡ್ತೀಯಾ? ಕೊಡು ಅವನ್ಗೆ. ಬೆಟ್ಟಿದಷ್ಟು ಪ್ರೀತಿ ಇಟ್ಕೊಂಡು ಕಲ್ಬಂಡ್ಯಾಗ ಆಡೋದ್ ನೋಡು. ಕೊಡು. ತಗೋ. ಜಗದೀಶ್ವರಿ ಸರ್ವಶಕ್ತೆ ಶ್ರೀ ಚಾಮುಂಡೇಶ್ವರಿ. ಪದ್ಮಾ ಬಂದೆ. ಪೇಪರಲ್ಲಿ ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಮತ್ತೆ ಮರ್ತ್ರ. ಏನ್ರಿ ಇದು? ನಾನ್ ನಿಮಗ್ ಪೇಪರ್ ಕೊಡ್ತಾ ಇರೋದು ಇದು 2ನೇ ಸತಿ. ಹೌದಾ? ಕನ್ನಡಕ ಎಲ್ಲಿ ಅಂತ ಕೇಳ್ಬೇಡಿ, ನಿಮ್ ಹಣೆ ಮೇಲೆ ಇದೆ.
ನಿನ್ನ ಕೈಲಿ ಇನ್ನೊಂದ್ಸರಿ ಕಾಫಿ ಕುಡಿಬೇಕು ಅಂತ ಆಸೆ ಕಡೆ. ಅಯ್ಯೋ ರಾಮ, ನಾ ನಿಮಗೆ ಕಾಫಿ ಕೊಡ್ತಾ ಇರೋದು ಇದೇ ಫಸ್ಟ್ ಟೈಮ್ ರೀ. ಫಸ್ಟ್ ಟೈಮಾ? ಓ, ಪೇಪರ್ 2ನೇ ಸತಿ ಕೊಟ್ಟೆ ಅಂತ ನೀನು ಹೇಳ್ದಲ್ಲ, ಅದಕ್ಕೆ ನಾನು ಕಾಫಿ ಕೇಳ್ತಾ ಇರೋದು 2ನೇ ಸಲ ನೀನು ಅಂತ ಕನ್ಫ್ಯೂಷನ್ ಮಾಡ್ಕೊಬಿಟ್ಟೆ. ಆಗ್ತೀರಾ ಕನ್ಫ್ಯೂಷನ್. ತಗೊಳ್ಳಿ. ಚೆನ್ನು ತಿಂಡಿ ತಿಂದ? ಪೂರಿ ಸೋಗು ಎಷ್ಟು ಚೆನ್ನಾಗಿತ್ತಲ್ಲ ತಾತ. ನಾನು ತಿಂದಿದ್ದೆ ಸ್ಯಾಂಡ್ವಿಚ್ಚು. ಸ್ಯಾಂಡ್ವಿಚ್ಚಾ? ನಾನು ತಿನ್ಬೇಕಾದ್ರೆ ನೀವೇ ಇಸ್ಕೊಂಡು ತಿಂದ್ರಲ್ಲ ತಾತ. ಏನೋ ಕನ್ಫ್ಯೂಷನ್ ಅಲ್ಲಮ್ಮ. ಪುಟ್ಟಿ, ಈ ನಡುವೆ ನಿಮ್ಮ ತಾತಂಗೆ ಮರು ತುಂಬ ಜಾಸ್ತಿ ಆಗಿದೆ. ನಿಂಗೂ ಸ್ಕೂಲಿಗೆ ಲೇಟ್ ಆಯ್ತಲ್ವಾ? ಬಾ, ರೆಡಿ ಮಾಡ್ತೀನಿ. ಇದಕ್ಕೆ ನೀನು ರೆಡಿ ಮಾಡ್ಬೇಕಾ? ಅವ್ರಮ್ಮ ಇಲ್ಲಿ ಜಿಮ್ಮಲ್ಲಿದ್ದಾಳೆ. ಇನ್ಸಿಡೆಂಟ್ ನಡೆದು 24 ಗಂಟೆ ಆದರೂ ನನ್ನ ಹೆಂಡತಿಗೆ ಇನ್ನೂ ಕೋಪ ಇರೋ ಹಾಗಿದೆ. ಅದಕ್ಕೆ ನನ್ನ ಮೇಲೆ ಬೇಜಾರ? ಬೇಜಾರಾಗದೆ ಇರುತ್ತಾ? ಹೇಳಿದ 1 ಗಂಟೆಲಿ ಕೆಲಸ ಮುಗಿಸ್ತಿದ್ದಿದ್ ನನ್ನ ಮೈದ್ನ ದಿನವಾದ್ರೂ ಅದ್ರ ಬಗ್ಗೆ ಮಾತಿಲ್ಲ. ಅವಮಾನ ಮಾಡಿದವಳಿಗೆ ಶಿಕ್ಷೆ ಆಗಿಲ್ಲ. ಆಬ್ವಿಯಸ್ಲಿ ಬೇಜಾರಾಗುತ್ತಲ್ವಾ? ಅದು ಹಾಗಲ್ಲ. ಅಮ್ಮವ್ರೆ, ದೇವಸ್ಥಾನದ ಪ್ರಸಾದ ತಂದಿದ್ದೀನಿ, ತಗೊಳ್ಳಿ. ಇದು ಅದೇ ವಾಯ್ಸ್ ಇದು. ಅದಕ್ಕೆ ನನ್ನ ಮಾತು ಕೇಳಿ. ಅದಕ್ಕೆ ಅಮ್ಮ, ಪ್ರಸಾದ. ಯಾಕಮ್ಮ, ಅರ್ಚಕರು ಬರ್ಲಿಲ್ವಾ? ಇಲ್ಲಮ್ಮ, ಅವರೇನೋ ಕೆಲಸ ಇದೆ ಅಂತ ಮನೆಗೆ ಹೋದ್ರು. ಅದಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳಿ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನೆನೆ ಕಾಲ್ ಕಿರ್ಕೊಂಡು ಜಗಳ ಮಾಡಿದ್ ಸಾಕಾಗಿಲ್ವಾ? ಹೋಗೆ ಇಲ್ಲಿಂದ. ಮೇಡಮ್, ಇದು ಕೌನ್ಸಿಲರ್ ಸರ್ ಮನೆ ಅಂತ ಗೊತ್ತಿತ್ತು, ಆದರೆ ನೀವು ಇಲ್ಲೇ ಇರ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಅಲ್ಲದೆ ಪ್ರಸಾದ ಕೊಡೋದಕ್ಕೆ ಯಾರ ಮನೆ ಆದ್ರೇನು? ದೇವ್ರ ಪ್ರಸಾದ ಅಲ್ವಾ? ನೋಡು ಪ್ಲೀಸ್, ನಮಗೆ ಯಾವ ಪ್ರಸಾದನೂ ಬೇಕಾಗಿಲ್ಲ. ಹೋಗು ಇಲ್ಲಿಂದ. ಅಯ್ಯೋ ಮೇಡಮ್, ಹಾಗೆ ಹೇಳ್ಬೇಡಿ. ನಿಮಗೆ ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅರ್ಚಕರು ಪೂಜೆ ಮಾಡಿ ಕೊಟ್ಟಿರೋ ಪ್ರಸಾದ ಇದು. ನನ್ನ ಮೇಲಿನ ಕೋಪಕ್ಕೆ ದೇವ್ರ ಪ್ರಸಾದನ ಬೇಡ ಅಂತ ಹೇಳ್ಬೇಡಿ. ಓ, ಹಾಗಿದ್ರೆ ಇನ್ಮೇಲೆ ನಾನು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಲ್ಲ ನೀವೇ ನನಗೆ ಹೇಳ್ತೀರಾ? ಪ್ರಸಾದ ಕೆಳಗ್ ಬಿದ್ಮೇಲೆ ಅದ್ರ ಶಕ್ತಿನ ಕಳ್ಕೊಳ್ಳುತ್ತೆ. ಹಾಗೆ ನೀನ್ ಮುಟ್ಟಿರೋ ಪ್ರಸಾದ ಶಕ್ತಿ ಕಳ್ಕೊಂಡಿದೆ. ನಮಗೆ ಯಾವ ಪ್ರಸಾದನೂ ಬೇಕಾಗಿಲ್ಲ. ಮೊದಲು ನಡಿ ಇಲ್ಲಿಂದ. ಮೇಡಮ್, ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ, ಹೋಗ್ತೀಯೋ ಇಲ್ಲ ಸೆಕ್ಯೂರಿಟಿನ ಕರೀಲೋ? ಅದಕ್ಕೆ ಇದನ್ನ ನಾನು ನೋಡ್ಕೋತೀನಿ ಬಿಡಿ, ನೀವು ಒಳಗೆ ಹೋಗಿ. ಅದಕ್ಕೆ ಸರ್, ದೇವ್ರ ಪ್ರಸಾದ ಅರ್ಚಕರು ನಿಮಗೆ ಕೊಡೋದಕ್ಕೆ ಹೇಳಿದ್ರು. ನಾನಿನ್ನ ಹೂ ಮಾರೋದಿದೆ, ತಗೊಳ್ಳಿ. ಬೇಡ ಅಂದ್ರೆ ಅರ್ಥ ಆಗಲ್ವಾ? ನೀಲಾ, ಅಮ್ಮರೇ, ಹೊರಗಡೆ ದೇವ್ರ ಪ್ರಸಾದ ಎಲ್ಲ ಚೆಲ್ಲೋಗಿದೆ, ಹೋಗಿ ಕ್ಲೀನ್ ಮಾಡು. ಹೋಗು. ಪತಿ, ಏನೇ ಅದು ಗಲಾಟೆ? ಏನಂತ ಹೇಳಿರಿ? ಬೆಳಗ್ಗೆಯಿಂದ ಬರೀ ಅಪಶಕನನೇ ನಡೀತಾ ಇದೆ. ದೇವಸ್ಥಾನದಿಂದ ಬಂದಿದ್ದ ಪ್ರಸಾದನ ನಿಮ್ ಸೊಸೆ ಕೆಳಗಡೆ ಬೀಳಿಸ್ಬಿಟ್ಲು. ಅಲ್ಲ ರೀ, ಪ್ರಸಾದನ ಕಡೆಗಣಿಸಿದ್ರೆ ಯಾರಾದ್ರೂ ಉದ್ಧಾರ ಆಗ್ತಾರೇನ್ರಿ? ಆಗಲ್ಲ ಅತ್ತೆ, ಅವಳು ಉದ್ಧಾರ ಆಗಲ್ಲ ಬಿಡಿ. ಯಾಕೆಂದ್ರೆ ಪ್ರಸಾದನ ಚೆಲ್ಲಿದ್ದು ಅವಳಲ್ವಾ, ನಾನ್ ಬರೀ ಕೈ ಜಾಡ್ಸಿದ್ದಷ್ಟೇ. ಯಾಕತ್ತೆ ನಂದೇ ತಪ್ಪು ಅನ್ನೋ ಹಾಗೆ ನೋಡ್ತಾ ಇದ್ದೀರಾ? ನಾನು ಅಷ್ಟು ಬೇಡ ಅಂತ ಹೇಳಿದ್ಮೇಲೂ ಪ್ರವೋಕ್ ಮಾಡ್ದೋಳ ಬಗ್ಗೆ ಏನು ಮಾತಾಡ್ತಾನೆ ಇಲ್ಲ. ಓ, ಈಗ ಅವಕಾಶ ಸಿಕ್ತು ಅಂತ ಸೊಸೆದೇ ತಪ್ಪು ಅನ್ನೋ ಟಿಪಿಕಲ್ ಅತ್ತೆ ತರ ಮಾತಾಡ್ತಿದ್ದೀರಾ? ಅತ್ತೆ, ಒಳ್ಳೆ ಮನ್ಸಿರೋರ್ ಕೈಯಿಂದ ಪ್ರಸಾದನ ತಗೋಬೇಕು. ಈ ಮನೆ ಸೊಸೆ ಮರ್ಯಾದೆನ 10 ಜನರ ಮುಂದೆ ಹರಾಜ್ ಹಾಕ್ತೋಳ್ ಕೈಯಿಂದ ತಗೊಂಡ್ರೆ ಈ ಮನೆ ಉದ್ಧಾರ ಆಗುತ್ತಾ? ಅರ್ಥ ಆಯ್ತಮ್ಮ. ದಯವಿಟ್ಟು ಇದನ್ನ ಮನೆ ಒಳಗೂ ಮುಂದುವರ್ಸೋದ್ ಬೇಡ. ನಾನು ಹೊರಗಡೆನೆ ಬಿಟ್ಟು ಬಂದಿದ್ದೆ, ಮುಂದುವರಿಸ್ತಾ ಇರೋದು ನೀವಲ್ವಾ? ಓ, ವಿಷಯ ಇನ್ನೊಂದು ಸ್ಟೆಪ್ ಎತ್ತರಕ್ಕೆ ಹೋಗಿದೆ. ನಿಮ್ಮಮ್ಮ ಮಾತಾಡ್ತಾ ಇದ್ದಿದ್ರೆ ಹೋಗ್ತಿರ್ಲಿಲ್ಲ. ಅವ್ಳು ಯಾರೋ ಬೀದಿಲ್ ಹೋಗೋಳು ನನಗೆ ಅವಮಾನ ಮಾಡಿದ್ ಸರಿ ಅನ್ನೋ ಹಾಗೆ ಮಾತಾಡ್ತಾರೆ.
ನಾನೇ ತಪ್ಪು ಮಾಡಿದ್ದೀನಿ ಅನ್ನೋ ಪೋಟ್ರೆ ಮಾಡ್ತಾರೆ, ಕೇಳಿಸ್ಕೊಂಡ್ಯಾ? ಕುಡಿ. ವಿಜಯಕ್ಕ, ಈಗ ಬಂದ್ಯಾ? ಏನವ ಸುಮ್ಮಿ ಇಷ್ಟೊಂದು ಸುಸ್ತಾಗಿದ್ಯಾ? ತುಂಬ ಕೆಲಸ ಆಯ್ತಾ? ಹಾಗೇನಿಲ್ಲ ಅಕ್ಕ, ಮಾಮೂಲೆ. ನಮ್ ಕಾಶಿ ರಸ್ಪುರಿ ಮಾವಿನಣ್ಣು ತಂದಿಟ್ಟಿದ್ದಾನೆ. ಬೇಡ ಅಕ್ಕ. ಏಯ್, ಇಲ್ಲೇನೋ ಮಾಡ್ತಾ ಇದೀಯಾ? ಏನಿಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಸರಿ ಸರಿ, ಚೀಟಿಗೆ ಹೋಗೋ ಹೊತ್ತಾತು, ನೀನು ಹೋಗು. ಎಲ್ರೂ ಬಂದಿದ್ದೀರಾ? ಚೀಟಿ ಕೂಗದೆ? ಹೂನಕ್ಕ, ಶಾಂತ ವಿಮಲ ಬಂದಿಲ್ಲ. ಕೂಗೋಣ ಅಂದ್ರೆ ಕೂಗೋಣ ಅಕ್ಕ. ಹೇಳಿ ಟೈಮ್ಗಿಂತ 15 ನಿಮಿಷ ಜಾಸ್ತಿನೇ ಕಾದಿದ್ದೀವಿ. ಎಲ್ರಿಗೂ ಅವ್ರವ್ರ ಕೆಲಸ ಇರ್ತದೆ. ಕೂಗಿ ಕೂಗಿ. 1000. 1000 ಒಂದ್ಸಲ, 1000 2 ಸಾರಿ, ಅಕ್ಕ 1500. 1.5 ಒಂದ್ಸಲ, 1.5 2000. ನಿಂತ್ಕೊಳೆ. ನೆನ್ನೆ ಹೋದವಳು ಇವಾಗ ಬರ್ತಾ ಇದೆಯಾ? ಎಲ್ಲಿಗೆ ಹೋಗಿದೆ? ಜಾನ್ವಿ, ಜಾನ್ವಿ, ನಿಂತ್ಕೊಳೆ, ನಿಂತ್ಕೋ. ಅಷ್ಟೊತ್ತಿಂದ ಕರಿತಾನೆ ಇದ್ದೀನಿ, ನಿನ್ ಪಾಡಿಗೆ ನೀನ್ ಹೋಗ್ತಾನೆ ಇದೆಯಾ? ದೊಡ್ಡವರು ಮರ್ಯಾದೆ ಬೇಡ. ನೆನ್ನೆ ನನ್ನ ಫ್ರೆಂಡ್ ಮನೇಲಿ ಪಾರ್ಟಿ ಇತ್ತು. ನೈಟ್ ಲೇಟ್ ಆಗುತ್ತೆ ಅಂತ ಗೊತ್ತಾಯ್ತು. ಅದಕ್ಕೆ ಮೆಸೇಜ್ ಮಾಡಿ ಹೇಳಿದ್ದೆ. ಯಾಕೆ ಅದಕ್ಕೆ ನಿಮಗೆ ಹೇಳಿಲ್ವಾ? ಅದಕ್ಕೆ ನೀವು ಅಮ್ಮಂಗೆ ಹೇಳಿಲ್ವಾ? ಅಯ್ಯೋ, ನಿಮ್ಮ ಅಣ್ಣನ ಹತ್ರ ಹೇಳಿದ್ರೆ ಸಾಕು ಅಂತ ಅನ್ಕೊಂಡಿದ್ದೆ. ಮನೇಲಿರೋ ಪ್ರತಿಯೊಬ್ಬರಿಗೂ ಹೇಳ್ಬೇಕು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತಗ್ಗಿ ಬಗ್ಗಿ ನಡಿಬೇಕು. ದಿನ ಫ್ರೆಂಡ್ಸು ಪಾರ್ಟಿ ಅಂತ ಸುತ್ತಿದ್ರೆ ಮನೆತನದ ಗೌರವ ಏನೇ ಆಗ್ಬೇಕು? ಪಾರ್ಟಿ ಮಾಡೋರೆಲ್ಲ ದೊಡ್ಡ ದೊಡ್ಡ ಮನೆತನ ಘನತೆ ಇರೋರೇ ಅಮ್ಮ. ನೋಡು, ನೀನ್ ದಾರಿ ತಪ್ತಾ ಇದೆಯಾ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಿನ್ ನಾಲ್ಗೆನೂ ಉದ್ದಾಗ್ತಾ ಇದೆ. ಅತ್ತೆ, ಏನಾದ್ರೂ ಹೇಳ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಿ, ಅವಳ ಮುಖಾಂತರ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ಇನ್ನೊಂದ್ ಮಾತು, ನನ್ ಮೇಲಿರೋ ಕೋಪನ ಅವಳ ಮೇಲೆ ತೋರಿಸ್ಬೇಡಿ. ನಾನು ಏನೇ ಮಾತಾಡಿದ್ರು ಅದು ನಿನ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂತ ನೀನ್ ಯಾಕೆ ಅನ್ಕೋತ್ಯಾ? ಕಣ್ಮುಂದೆ ನಡೆಯೋ ವಿಷಯಕ್ಕೆ ಸಾಕ್ಷಿ ಬೇಕಾತೆ. ತೀರ್ಥ, ದೊಡ್ಡವನಂತೂ ಮನೆ ಬಗ್ಗೆ ಸ್ವಲ್ಪನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಟ್ಲೀಸ್ಟ್ ನೀನಾದ್ರೂ ನಿನ್ ತಂಗಿನ ಪಾರ್ಟಿ ಗೇಟಿ ಅಂತ ಸುತ್ತಬೇಡ ಅಂತ ಬುದ್ಧಿ ಹೇಳಕ್ಕಾಗಲ್ವಾ? ಜಾನು, ಯಾಕೆ ಅಮ್ಮನ ಮನ್ಸು ನೋಯಿಸ್ತೀಯ? ನೀನ್ ಪಾರ್ಟಿಗೆ ಹೋಗೋದು ಅಮ್ಮಂಗೆ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಹೋಗ್ಬೇಡ. ನಿನ್ ಫ್ರೆಂಡ್ಸ್ ಜೊತೆ ಇರಬೇಕು ಅಂತ ಹೇಳಿದ್ರೆ ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳು. ಅನಾವಶ್ಯಕವಾಗಿ ಆಚೆ ಸುತ್ತಾಡ್ತಾ ಹಿಡ್ತಾ ಇಲ್ಲದೆ ಖರ್ಚು ಮಾಡಿ ಯಾಕೆ ದುಡ್ಡನ್ನ ಹಾಳು ಮಾಡ್ತೀಯಾ? ಅಣ್ಣ ಪ್ಲೀಸ್, ಅಪ್ಪನ ದುಡ್ಡನ್ನ ಖರ್ಚು ಮಾಡೋ ಹಕ್ಕು ನನಗೂ ಇದೆ. ನಾನೇ ನಿಂತರ ಊರವ್ರಿಗೆಲ್ಲ ಖರ್ಚು ಮಾಡ್ತಿಲ್ಲ. ನಾನು ನನಗೋಸ್ಕರ ಅಂತ ಖರ್ಚು ಮಾಡ್ತಿದ್ದೀನಿ. ನೀನು ಅಪ್ಪನ ದುಡ್ಡನ್ನ ತಗೊಂಡೋಗಿ ಊರವ್ರಿಗೆಲ್ಲ ಮದುವೆ ಮಾಡಿಸ್ತಿಲ್ಲ. ನಾನು ಯಾವತ್ತಾದ್ರೂ ನಿನ್ನ ಕ್ವಶನ್ ಮಾಡಿದ್ದೀನಾ? ಯಾಕೆ? ಅದು ಹಣ ಖರ್ಚು ಮಾಡ್ದಂಗಲ್ವಾ? ನೋಡ್ತೀಯ ಹೇಗ್ ಮಾತು ಬೆಳೆಸ್ತಾ ಇದ್ದಾಳೆ ಅಂತ. ಅಮ್ಮ, ನಾವು ಮಾತು ಬೆಳೆಸಿದ್ರೆ ತಾನೆ ಇವಳು ಮಾತು ಬೆಳೆಸೋದು. ಹೋಗ್ಲಿ ಬಿಡು. ಜಾನು, ನಿರೂಮ್ಗೆ ಹೋಗು. ಅಮ್ಮ, ನಂಗೆ ಪಾರ್ಟಿ ಆಫೀಸ್ ಹೋಗೋದಕ್ಕೆ ಟೈಮ್ ಆಯಿತು. ಅಣ್ಣ, ಅದಕ್ಕೆ ಬಾಯ್. ಸುಮಿ, ಇಷ್ಟು ಹೆಚ್ಚು ದುಡ್ಡು ಬಿಟ್ಟು ಯಾಕಮ್ಮ ಚೀಟಿಗೆ ಹೋಗ್ದೆ? ಮನೇಲಿ ಏನಾರು ತೊಂದರೆಯಾ? ರಾಜಿ ಕಾಲೇಜ್ ಫೀಸ್ ಕಟ್ಬೇಕಕ್ಕ, ನಾಳೆನೇ ಕೊನೆ ದಿನ. ಅಲ್ಲ ಸುಮಿ, ನಿನ್ನ ಮ್ಯಾಕೆ ನನಗೆ ಅದೆಷ್ಟು ಪ್ರೀತಿ ಇದೆ ಅಂತ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಅಲ್ಲ, ನೀನು ದುಡ್ಡು ಕೇಳಿದ್ರೆ ನಾನು ಕೊಡಲ್ಲ ಅಂತ ಹೇಳ್ತೀನಿ. ನಿನಗೆ ಯಾವಾಗ ದುಡ್ಡು ಬೇಕಾಗಿದ್ರು ನನ್ನ ಹತ್ರ ಕೇಳೋದಕ್ಕೆ ಸಂಕೋಚ ಪಟ್ಕೋಬೇಡ.
ಬೇರೆ ಹತ್ರ ಬಡ್ಡಿ ತಗೋತೀನಿ, ಹಂಗಂತ ನಿನ್ನ ಹತ್ರ ಬಡ್ಡಿ ಕೇಳ್ತೀನ ಬಂಗಾರಿ? ನೀನು ನನ್ನ ಮಗಳಿದ್ದಂಗೆ. ಅಕ್ಕ, ಚೀಟಿ ದುಡ್ಡು ಕೊಟ್ರೆ ನಾನು ಹೊರಡ್ತೀನಿ. ಹಾ ತಗೋ. ಸರಿ ಅಕ್ಕ, ನಾನಿನ್ ಬರ್ತೀನಿ. ಪತಿ ಬಂದೆ. ಫೋನ್ ಎಲ್ಲಿಟ್ಟಿದ್ಯೆ? ಈ ಮನೇಲಿ ಇಟ್ಟಿದ್ದು ಒಂದು ಜಾಗದಲ್ಲಿ ಇರಲ್ಲಪ್ಪ. ಏನಿದು ಈ ಸುಡುಗಾಡ್ ಮೊಬೈಲ್ ನೋಡಿ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅಂತ ದಿನ ತಿಳ್ಕೊತೀರಾ, ಆದ್ರೆ ಈ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ಯಾವತ್ತಾದ್ರೂ ಒಂದಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದಿರೇನ್ರಿ? ಈ ಮನೆಯಲ್ಲಿ ಒಗ್ಗಟ್ಟನ್ನೋದೇ ಇಲ್ಲ. ಒಬ್ಬೊಬ್ರು ಒಂದೊಂದ್ ದಿಕ್ಕು. ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಒಬ್ರು ಮಾತಾಡಿದ್ರೆ ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಹೀಗೆ ಆದ್ರೆ ನಮ್ ಸಂಸಾರದ ಗತಿ ಏನ್ರಿ? ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ? ನೋಡು, ನಮ್ಮ ಕೈನೇ ನೋಡೆ, 5 ಬೆರಳು ಒಂದೇ ಸಮ ಇದಾವ. ಆದ್ರೆ ಎಲ್ಲ ಬೆರಳು ಒಟ್ಟಿಗೆ ಇರತ್ತಲ್ವಾ? ಆದ್ರೆ ನಮ್ಮನೇಲಿ ಎಲ್ಲ ಹೀಗಿದೆ ರೀ. ಅದ್ಯಾವಾಗ ಒಂದೇ ಕುಟುಂಬದವ್ರ ಹಾಗೆ ಒಟ್ಟಿಗೆ ನಗ್ನಗ್ತಾ ಇರ್ತೀವೋ ಗೊತ್ತಿಲ್ಲ. ಅಕ್ಕ, ಓದಾಗೋಯ್ತೇನೆ? ನಾನು ಆಮೇಲೆ ಓದ್ತೀನಕ್ಕ. ಏನಾಯ್ತು? ಅಕ್ಕ, ನನಗೆ ಓದಿಸೋದು ನಿನಗೆ ತುಂಬ ಕಷ್ಟ ಆಗ್ತಿದ್ಯೇನೋ ಅಲ್ವಾ? ಯಾರೇ ಹೇಳಿದ್ದು? ಯಾಕೆ ಕೇಳ್ತಿದ್ಯಾ? ಹಾಗೆ ಕೇಳ್ದೆ. ಮುಖ ನೋಡಿ ಹೇಗೆ ಮಾಡ್ಕೊಂಡಿದ್ಯಾ? ಏನಾಯ್ತೆ? ಏನೂ ಇಲ್ಲ ಅಕ್ಕ. ಅಯ್ಯೋ ರಾಜಿ, ನಾಳೆ ನಿನ್ ಕಾಲೇಜ್ ಫೀಸ್ ಕಟ್ಬೇಕಲ್ವಾ? ಮರ್ತೇ ಹೋಯ್ತಲ್ಲೇ. ನೀನಾದ್ರೂ ನೆನಪಿಸ್ಬೇಕು ತಾನೆ? ಇನ್ನೂ ಟೈಮ್ ಇದೆ ಅಲ್ವಾ? ನಾಳೆನೇ ಲಾಸ್ಟ್ ಡೇಟ್ ಇತ್ತಕ್ಕ. ನಾಳೆನೇನಾ? ಏನೇ ಮಾಡೋದಿವಾಗ? ಪರವಾಗಿಲ್ಲ ಬಿಡಕ್ಕ. ಮುಖ ನೋಡು, ಒಳ್ಳೆ ಪೂರಿ ಉದ್ಕೊಳ್ಳೋ ಥರ ಹೇಗೆ ಉದ್ಕೊಳ್ತು ಅಂತ. ಕಾಲೇಜ್ ಫೀಸ್ಗೆ ದುಡ್ಡು ಹೊಂದ್ಸಾಯ್ತು. ನಿಜವಾಗ್ಲೂ ಸತಾಯಿಸ್ತೀಯ ನನ್ನ? ಸತಾಯಿಸ್ತೀಯಾ? ಬಾಯ್. ನಾನು ಏನೇ ಮರೆತ್ರು ನೀನು ಓದಿನ ಬಗ್ಗೆ ಮರಿತೀನೇನೆ. ಅದು ನಿನ್ ಕನ್ಸಲ್ಲ, ನನ್ ಕನ್ಸು. ನೀನ್ ಚೆನ್ನಾಗಿ ಓದ್ಬೇಕು. ಅದ್ಯಾವ ಜನ್ಮದಲ್ಲಿ ನನ್ನಮ್ಮ ಆಗಿದ್ಯೋ ಏನೋ. ಎಷ್ಟೇ ಮಾತಾಡಿದ್ರೆ ಒದ್ದೊಳಗಾಗ್ತೀನಿ. ಹಲೋ, ಏನ್ರಿ ಹೀಗೆ ಮಾತಾಡ್ತಾ ಇದ್ದೀರಾ? ನಾನು ಯಾರು ಗೊತ್ತಾ? ನೀನು ಯಾರು ಅಂತ ಗೊತ್ತಾಗಬೇಕಾದ್ರೆ ನಿನ್ನ ಕತ್ಗೆ ಸ್ಟೇಟ್ ತಗ್ಲಾಕಿ ನಿನ್ನ ವಯಸ್ಸು ನಿನ್ನ ಹೆಸರು ಬರೆದಾಗ ನೀನು ಯಾರು ಅಂತ ನನಗೆ ಅಲ್ಲ ಎಲ್ರಿಗೂ ಗೊತ್ತಾಗುತ್ತೆ. ಹೇಳ್ಕೊಂಡ್ರಿ ಇವನ್ನ. ರಾಜೇಶ, ಮುಂದಿನ ಎಲೆಕ್ಷನಲ್ಲಿ ನನಗೆ MLA ಸೀಟ್ ಪಕ್ಕ. ನಿಮ್ಮ ಕಾಲನಿಯಲ್ಲಿರೋ ಒಂದೊಟ್ಟು ಕೈ ತಪ್ಪೋಗ್ಬಾರ್ದು. ಈಗಿನಲೇ ಕೆಲಸ ಶುರು ಮಾಡಬೇಕು. ಸರಿ ಅಣ್ಣ. ರೇ, ನಾನು ಈ ಏರಿಯಾ ಕೌನ್ಸಿಲರ್ ತೀರ್ಥಂಕರ ಪ್ರಸಾದ್ ಅವ್ರ ತಮ್ಮ. ಸಿಕ್ಕ ಹಾಕೊಂಡಾಗ ಎಲ್ಲರೂ ಹೇಳೋದು ಇದೇ ಮಾತೆ, ಕೌನ್ಸಿಲ್ ಅವ್ರ ತಮ್ಮ, ಮಂತ್ರಿಗಳ ಅಳಿಯ ಅಂತ. ಕರ್ಕೊಂಡೋಗ್ರಿ ಇವನ್ನ. ಸಾಹೇಬ್ರ ಅಲ್ಲಿ ನೋಡ್ರಿ, ಪೊಲೀಸ್ ನಿಮ್ಮ ತಮ್ಮನ ಅಡ್ಡ ಹಾಕಿ ವಸೂಲಿ ಮಾಡಕತ್ತಾರ. ಗಾಡಿ ಸೈಡ್ಗೆ ಹಾಕು. ಇದನ್ನಿಟ್ಕೋ. ಮೊಬೈಲ್, ಕ್ಯಾಮ್ರಾ ಆನ್ ಮಾಡಿ ಕೊಟ್ಟಾರ. ನಮಸ್ಕಾರ ಸರ್. ಓ ನಮಸ್ಕಾರ ಸರ್, ಒಳ್ಳೆ ಟೈಮ್ಗೆ ಬಂದ್ರಿ. ಇವನು ಓವರ್ ಸ್ಪೀಡ್ ಬರ್ತಾ ಇದ್ದ. ಹಿಡಿದು ಲೈಸೆನ್ಸ್ ಕೇಳಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾನೆ. ಫೈನ್ ಕಟ್ಟು ಅಂದ್ರೆ ಕೌನ್ಸಿಲರು ನಮ್ಮಣ್ಣ ಅಂತ ಹೇಳ್ತಿದ್ದಾನೆ. ಇನ್ಸ್ಪೆಕ್ಟರ್,
ಇವ್ ನನ್ನ ತಮ್ಮನೇ. ಸಾರಿ ಸರ್, ನನಗೆ ಗೊತ್ತಾಗ್ಲಿಲ್ಲ. ಸಿಕ್ಕಾಕೊಂಡ್ರೆ ಎಲ್ರು ಕೌನ್ಸಿಲರ್ ತಮ್ಮ ಮಂತ್ರಿ ಅಳಿ ಆಗ್ತಾರೆ ಅಂತ ಇದ್ರೆ ಈಗೇನ್ರಿ ಹೇಳ್ತೀರಾ? ಸುಭಾಷ್, ಸಾಕು ಬಾಯ್ ಮುಚ್ಚೋ. ಸರ್, ನೀವು ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಸರ್. ನಾನು ಕೌನ್ಸಿಲರ್ ಆಗಿದ್ರು ಕಾನೂನಿನ ಮುಂದೆ ನಾನೊಬ್ಬ ಕಾಮನ್ ಮ್ಯಾನ್. ಈ ದೇಶದ ಕಾನೂನು ಸಾಮಾನ್ಯ ಮನುಷ್ಯನಿಗೂ ಒಂದೇ, ಪ್ರಧಾನ ಮಂತ್ರಿಗಳಿಗೂ ಒಂದೇ. ನನ್ನ ತಮ್ಮ ಅಂತ ಅಂದ್ಕೊಂಡು ನೀವು ನಿಮ್ಮ ಕರ್ತವ್ಯ ಮರಿಬೇಡಿ. ರೂಲ್ಸ್ ಪ್ರಕಾರ ಏನು ಮಾಡಬೇಕೋ ಅದನ್ನೇ ಮಾಡಿ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್. ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಲೇಬೇಕು. ಯವ್ವ, ಇದಕ್ಕೆ ವಿಡಿಯೋ ಆನ್ ಮಾಡಿ ಕೊಟ್ಟಿರೇನ? ಶಿಕ್ಷೆ ಏನಿಲ್ಲ ಸರ್. ಓವರ್ ಸ್ಪೀಡ್ ಬಂದಿದ್ದಕ್ಕೆ 1,000 ರೂಪಾಯಿ ದಂಡ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅದಕ್ಕೆ 1,000 ದಂಡ, ಟೋಟಲ್ 2,000 ರೂಪಾಯಿ ದಂಡ ಕಟ್ಬೇಕು ಸರ್. ನಾನು ವಾಲೆಟ್ ಮನೇಲಿ ಬಿಟ್ಟು ಬಂದಿದ್ದೀನಿ. ಈ ಸರಿ ಫೈನ್ ನಾನು ಕಟ್ತೀನಿ. ಮುಂದಿನ ಸರಿ ಕೇಸ್ ಬುಕ್ ಮಾಡಕ್ಕೆ ಹೇಳ್ತೀನಿ. ಅಲ್ಲ ಕಣ, ಸ್ಲೋ ಆಗಿ ಹೋದ್ರೆ ಒಂದು 10 ನಿಮಿಷ ಲೇಟಾಗಿ ಹೋಗ್ತೀಯಾ. ಯಾಕೆ ಹೋಗ್ಬೇಕು ಈ ಓವರ್ ಸ್ಪೀಡು? ಲೈಸೆನ್ಸ್ ಇಲ್ಲ ಅಂದರೆ ಬೈಕ್ ಯಾಕೆ ಮುಟ್ತೀಯಾ? ರಾಜೇಶ, ಲೈಸೆನ್ಸ್ ಇದೆಯಾ ನಿನ್ನ ಹತ್ರ? ಬೈಕ್ ನಮ್ಮ ಮನೆವರೆಗೂ ತಂದ್ಬಿಡು. ಫೈನ್ ಕಟ್ಟಾಯ್ತು ತಾನೇ, ಗಾಡಿ ನಾನೇ ತಗೊಂಡೋಗ್ತೀನಿ. ತಪ್ಪು ಮಾಡಿ ಫೈನ್ ಕಟ್ಟಿದ್ಯಾ, ಅದರ ಅರ್ಥ ಇನ್ನೊಂದು ತಪ್ಪು ಮಾಡು ಅಂತಲ್ಲ, ತಿದ್ಕೋ ಅಂತ. ಕಾರಲ್ಲಿ ಕೂತ್ಕೋ ಹೋಗು. ನಿಮ್ಮ ಆದರ್ಶನ ಮೆಚ್ಚಬೇಕಾದ್ದೆ ಸರ್. ಥ್ಯಾಂಕ್ ಯು ಸರ್. ಸಾಹೇಬ್ರ ಇದನ್ನೇನು ಮಾಡೋದ್ರಿ? ಶಾರದಕ್ಕ ಏನಾಯ್ತು? ಒಳಗ್ ಬನ್ನಿ ಅಕ್ಕ. ಸರಿ ಕೂತ್ಕೊಳ್ಳಿ. ರಾಜು ಹೋಗಿ ನೀರು ತಗೋಬಾ. ಏನಾಯ್ತಕ್ಕ? ನನ್ ಮಗಿನ್ ನೀನೇ ಕಾಪಾಡ್ಬೇಕು ತಾಯಿ, ನನ್ ಮಗಿನ್ ನೀನೇ ಕಾಪಾಡ್ಬೇಕು. ಯಾಕಕ್ಕ? ನಿನ್ ಮಗಳು ಹುಷಾರಾಗಿದ್ದಾಳೆ ತಾನೆ? ಹುಷಾರಾಗೇ ಇದ್ಲು ಕಣೆ. ನಿನ್ನೆ ರಾತ್ರಿಯಿಂದ ತುಂಬಾ ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾಳೆ. ಡಾಕ್ಟ್ರು ಏನೋ ಗಡ್ಡೆ ಆಗಿದೆ, ಆಪರೇಷನ್ ಮಾಡ್ಬೇಕು ಅಂತ ಇದ್ದಾರೆ. ಅಕ್ಕ, ಅಪೆಂಡಿಕ್ಸ್ ಅಂತ ಏನಾದ್ರು ಹೇಳಿದ್ರಾ? ಹಾ ಅದೇ ಕಣವ್ವ. ಹೆದರ್ಕೋಬೇಡ ಅಕ್ಕ, ಏನೂ ಆಗಲ್ಲ, ಚಿಕ್ಕ ಆಪರೇಷನ್ ಅಷ್ಟೇ. ಅಕ್ಕ, ರಾಜಿ ತುಂಬಾ ತಿಳ್ಕೊಂಡಿರೋಳು. ಅವಳು ಹಂಗೆ ಹೇಳ್ತಾವಳೆ ಅಂದ್ರೆ ಏನೂ ಆಗಲ್ಲಕ್ಕ. ನೀನ್ ತಲೆ ಕೆಡ್ಸ್ಕೋಬೇಡ, ಹುಷಾರಾಗ್ತಾಳೆ. ಹಂಗಲ್ಲ ಸುಮ್ಮಿ, ಬೇಗ ಆಪರೇಷನ್ ಮಾಡಿಲ್ಲ ಅಂದ್ರೆ ಗಡ್ಡೆ ಹೊಡೆಯುತ್ತೆ ಅಂತ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಆಪರೇಷನ್ಗೆ ದುಡ್ಡು ಕಟ್ಟೋಣ ಅಂತ ವಿಜಯಕ್ಕನ ಹತ್ರ ಚೀಟಿ ದುಡ್ಡು ಕೇಳಕ್ ಹೋದೆ. ಆ ಚೀಟಿ ನಿನಗಾಗಿದೆ ಅಂತ ಗೊತ್ತಾಯ್ತು. ನೀನು ಆ ಚೀಟಿ ಬಿಟ್ಕೊಟ್ರೆ ನನ್ನ ಮಗಿನ ಜೀವ ಉಳಿಯತ್ತೆ. ಇಲ್ಲ ಅನ್ಬೇಡ, ಇದು ನಿನ್ ಕೈಯಲ್ಲ ಕಾಲು ಅನ್ಕೊಂತೀನಿ ಗಣವ್ವ. ಶಾಂತಕ್ಕ, ಇಲ್ಲೋಡು, ಸಮಾಧಾನ ಮಾಡ್ಕೊ. ನಿನ್ನ ಮಗಳು ಹುಷಾರಾಗಬೇಕು. ಆ ಚೀಟಿ ದುಡ್ಡನ್ನ ನಾನು ಹಿಂಗೆ ಕೊಡ್ತೀನಿ. ಫೈನ್ ಕಟ್ ಬರೋದಾಗಿದ್ರೆ ನೀನೇ ಬೇಕಿತ್ತ? ಹೆಸರು ಪ್ರಭಾವ ಬೆಳೆಸಿ ನನ್ನ ಬಿಡ್ಸ್ಕೊಂಡ್ ಬರ್ತೆ ಅನ್ಕೊಂಡ್ರೆ ಒಳ್ಳೆ ಕೈಲಾಗ್ದವ್ರಿಗೆ ಫೈನ್ ಕಟ್ ಕರ್ಕೊಂಡು ಬಂದಿದ್ಯಾ. ನನಗೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ? ಏನ್ರೋ ಅದು? ನೀನಾದ್ರೂ ಮನೆ ಜವಾಬ್ದಾರಿ ತಗೋಬೇಕು ಅಂತ ಹೇಳ್ತಿದ್ಯಲ್ಲ, ನೋಡು ನಿನ್ ಮಗನ್ನ ಪೊಲೀಸರಿಂದ ಬಿಡಿಸ್ಕೊ ಬಂದಿದ್ದೀನಿ. ಬಿಡಿಸ್ಕೊಂಡ್ ಬಂದಿದ್ದಲ್ಲ, ಫೈನ್ ಕಟ್ಟಿ ಕರ್ಕೊಂಡ್ ಬಂದೆ ಅಂತ ಹೇಳು. ನೋಡಮ್ಮ ಹೇಗ್ ಮಾತಾಡ್ತಾ ಇದ್ದಾನೆ ನೋಡಿ ಇವನು. ನೆನ್ನೆ ಕುಡ್ದಿರೋದು ಇನ್ನೂ ಇಳಿದಿಲ್ಲ ಅನ್ಸುತ್ತೆ. ಜೊತೆಗೆ ಓವರ್ ಸ್ಪೀಡ್ ಡ್ರೈವ್ ಬೇರೆ ಮಾಡ್ತಿದ್ದ, ಲೈಸೆನ್ಸ್ ಬೇರೆ ಇಟ್ಕೊಂಡಿರ್ಲಿಲ್ಲ. ಕೇಸ್ ಹಾಕಿದ್ರೆ ಏನಾಗ್ತಿತ್ತು ಗೊತ್ತಲ್ವಾ? ಕೇಸ್ ಆಗ ಅಂತ ತಪ್ಪು ನಾನೇನ್ ಮಾಡಿಲ್ಲಪ್ಪ. ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿ ಇದೆಲ್ಲ ಕಾಮನ್. ಅವರೆಲ್ಲ ಅವ್ರ ಅಪ್ಪ ಅಣ್ಣನ ಹೆಸರು ಹೇಳ್ಕೊಂಡು ಆರಾಮಾಗಿ ಪಾರಾಗ್ತಾರೆ. ಏಯ್, ನೀನು ಅವನ ಹೆಸರು ಯಾಕೋ ತಗೊಂಡೆ? ಗೊತ್ತಾಯ್ತಲ್ಲ ಬಿಡಿ, ಮುಂದಿನ ಸತಿ ನಿಮ್ಮ ಹೆಸರೇ ತಗೋತೀನಿ. ಮುಚ್ಚೋ ಬಾಯಿ, ತಿದ್ಕೋತೀನಿ ಅಂತ ಒಂದು ಮಾತು ಬರತ್ತಾ ನೋಡು ನಿನ್ ಬಾಯಲ್ಲಿ. ಬ್ರೇಕಿಂಗ್ ನ್ಯೂಸ್. ರಾಜಕಾರಣಿಯೊಬ್ಬರ ವಿಡಿಯೋ ಒಂದು ಸಖತ್ ವೈರಲ್ ಆಗ್ತಾ ಇದೆ. ಫಾರ್ ಅ ಚೇಂಜ್, ಈ ಸಲ ವೈರಲ್ ಆಗ್ತಾ ಇರೋ ವಿಡಿಯೋ ಮಾದರಿಯಾಗುವಂಥದ್ದು. ಶ್ರೀದೇವಿ ಕಾಲೋನಿಯ ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ರಿಂದ ಮಾದರಿ ನಡೆ. ನಮ್ಮಲ್ಲಿ ರಾಜಕಾರಣಿಗಳು ಅಂದ್ರೆ ದಬ್ಬಾಳಿಕೆ ಮಾಡೋರು ಅನ್ನೋ ಮಾತಿದೆ. ಆದ್ರೆ ತೀರ್ಥಂಕರ್ ಪ್ರಸಾದ್ ಅವರಂತಹ ರಾಜಕಾರಣಿಗಳು ನಮ್ಗೆ ಹೆಚ್ಚೆಚ್ಚು ಬೇಕು. ಇಂಥವರಿಂದ ಮಾತ್ರ ರಾಜ್ಯ ದೇಶ ಎರಡು ಉದ್ಧಾರ ಆಗೋದಕ್ಕೆ ಸಾಧ್ಯ. ನನ್ನ ತಮ್ಮ ಅಂತ ಅಂದ್ಕೊಂಡು ನೀವು ನಿಮ್ಮ ಕರ್ತವ್ಯ ಮರಿಬೇಡಿ. ರೂಲ್ಸ್ ಪ್ರಕಾರ ಏನು ಮಾಡಬೇಕು ಅದನ್ನೇ ಮಾಡಿ. ಗಿಲ್ಟಿ ಮಸ್ಟ್ ಬಿ ಪನಿಷ್ಡ್.
ತಪ್ಪು ಮಾಡಿದವನ್ಗೆ ಶಿಕ್ಷೆ ಆಗ್ಲೇಬೇಕು. ತಮ್ಮ ತಪ್ಪು ಮಾಡಿದ್ರು ತಮ್ಮ ಪ್ರಭಾವ ಬಳಸಿ ಬಿಡಿಸ್ಕೊಂಡು ಹೋಗುವಂತಹ ಅವಕಾಶ ಇದ್ರೂ ಸಹ ತಪ್ಪು ಮಾಡಿರೋ ತಮ್ಮಂಗೆ ಬೈದು ಕಾನೂನಿಗೆ ಗೌರವ ಕೊಟ್ಟು ಫೈನ್ ಕಟ್ಟಿ ಬಿಡಿಸ್ಕೊಂಡು ಹೋದ ಕೌನ್ಸಿಲರ್ ತೀರ್ಥಂಕರ್ ಪ್ರಸಾದ್ ಅವರ ಈ ನಡೆ ನಿಜಕ್ಕೂ ಮಾದರಿಯದ್ದಾಗಿದೆ. ಜೀವನ ಈಗ ಅಂಗೈಯಲ್ಲಿದೆ. ಪಬ್ಲಿಕ್ ಆಗೋದಕ್ಕೆ ತುಂಬ ಸಮಯ ಬೇಕಾಗಲ್ಲ. ಈಗಿನ ಕಾಲದಲ್ಲಿ ತಗ್ಗಿ ಬಗ್ಗಿ ನಡೆದ್ರೇನೆ ಮರ್ಯಾದೆ. ಏನಪ್ಪ ಹಾಗೆ ನೋಡ್ತಾ ಇದ್ದೀರಾ? ಅವನೇನೋ ಫೈನ್ ಕಟ್ಟಿ ದೊಡ್ಡವನಾಗ್ಬಿಟ್ಟ, ಆದ್ರೆ ನನ್ನ ಮರ್ಯಾದೆ ಹೋಯ್ತಲ್ಲ. ಕುಡ್ಕ ದುರಹಂಕಾರಿ ಅಂತ ನನ್ನ ಹೆಸರೆಲ್ಲ ಹಾಳಾಯ್ತು. ಇವ್ನು ಸುಮ್ಮನೆ ಬಿಡ್ಸ್ಕೊಂಡು ಬಂದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ನೋಡೋ, ನೀನ್ ತಪ್ಪು ಮಾಡಿದ್ ನಿಜ ತಾನೇ? ಹಾಗಂತ ನಾನು ತಪ್ಪು ಮಾಡಿದ್ದೀನಿ ಅಂತ ಇಡೀ ರಾಜ್ಯಕ್ಕೆ ಹೇಳ್ತೀರಾ? ಅಲ್ಲಿ ಹೋಗ್ತಾ ಇರೋದು ಬರೀ ನನ್ನ ಮರ್ಯಾದೆ ಅಲ್ಲ, ನಿಮ್ ಮರ್ಯಾದೆ, ಈ ಮನೆ ಮರ್ಯಾದೆ. ಇವನು ಒಬ್ಬ ಅಣ್ಣ. ಈ ವಿಷಯಕ್ಕೆ ನಾನು ಕ್ಷಮಿಸಲ್ಲ, ನಾನು ಯಾವತ್ತೂ ಕ್ಷಮಿಸಲ್ಲ. ನೋಡಿ ನೋಡಿ, ಈ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತೆ. ಯಾಕಾಗ್ಬಾರ್ದು? ಇಂಥ ಚಿಕ್ಕ ಚಿಕ್ಕ ವಿಚಾರಗಳೇ ಜನರಿಗೆ ಇಷ್ಟ ಆಗೋದು. ನಮ್ಮ ತೀರ್ಥ ಆದಷ್ಟು ಬೇಗ ಬಹಳ ಎತ್ತರಕ್ಕೆ ಇರ್ತಾರೆ. ತುಂಬಾ ಲೇಟ್ ಆಗೋಯ್ತಾ? ಬೇಗ ಬಿಸಿ ಬಿಸಿ ಅಡ್ಗೆ ಮಾಡ್ತೀನಿ. ಅಕ್ಕ, ಅಡ್ಗೆ ರೆಡಿ. ನಿನ್ ಕೈ ತೊಳ್ಕೊಂಬ, ನಾನು ಊಟಕ್ಕೆ ಬಡಿಸ್ತೀನಿ. ಯಾರು ಅಡ್ಗೆ ಮಾಡಿದ್ದು? ನಾನೇ ಅಕ್ಕ. ನೀನ್ ಯಾಕೆ ಅಡ್ಗೆ ಮಾಡಕ್ ಹೋದೆ? ನನ್ ಬಂದ್ ಮಾಡ್ತಿರ್ಲಿಲ್ವಾ? ತುಂಬಾ ಲೇಟಾಗಿ ಬಂದ್ಬಿಟ್ನಾ? ಹಶ್ವಾಗಿತ್ತೇನೆ. ಅಲ್ಲ ಕಣೆ ರಾಜೆ, ಪರೀಕ್ಷೆ ಹತ್ರ ಬರ್ತಿದೆ ಅಂದೆ ತಾನೆ. ನೀನ್ ಈ ಕೆಲ್ಸ ಆ ಕೆಲ್ಸ ಅಂತ ಮಾಡ್ಕೊಂಡು ಸಮಯ ಹಾಳು ಮಾಡ್ಕೊಳ್ಳೋದ್ ಬದಲು ಚೆನ್ನಾಗಿ ಓದ್ಕೊಳಕ್ಕಾಗಲ್ವಾ? ಅಕ್ಕ, ನೀನ್ ಹೋಗಿ ಕೈ ತೊಳ್ಕೊಂಬ, ನಾನು ಊಟಕ್ಕೆ ಬಡಿಸ್ತೀನಿ. ನಾನೇನೋ ಕೇಳ್ತಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ಇನ್ನೇನ್ ಪರೀಕ್ಷೆ ಬಿಡಕ್ಕ, ನನಗೂ ಓದಿ ಓದಿ ಸಾಕಾಗೋಯ್ತು. ಎಷ್ಟು ಓದಿದ್ರು ಅಷ್ಟೇ. ವರ್ಷಕ್ಕೆ 1000 ಜನ ಡಿಗ್ರಿ ಪಾಸ್ ಮಾಡ್ತಾರೆ. ಎಲ್ರಿಗೂ ಕೆಲಸ ಸಿಗುತ್ತಾ ಹೇಳು? ಸಾಕ್ ಸುಮ್ನಿರೆ. ಯಾಕೆ ಹೀಗೆ ಮಾತಾಡ್ತಿದ್ಯಾ? ಬರೀ ಪಾಸ್ ಆಗ್ಬೇಕು ಅಂತ ಹೋದವ್ರಿಗೆ ಪಾಸ್ ಆದ್ರೆ ಅಷ್ಟೇ ಸಾಕಾಗಿರುತ್ತೆ. ಆದ್ರೆ ಕನ್ಸ್ ಕಟ್ಕೊಂಡು ಅದನ್ನ ನನ್ಸ್ ಮಾಡ್ಬೇಕು ಅಂತ ಹೋದವರು ಸಾಧನೆ ಮಾಡ್ತಾರೆ. ಆ ಸಾಧನೆ ನೀನ್ ಮಾಡ್ತೀಯ ಅಂತ ನಾನು ನಂಬ್ಕೊಂಡಿದ್ದೀನಿ. ಇನ್ಮೇಲೆ ತಮಾಷೆಗೂ ಆತರ ಮಾತಾಡ್ಬೇಡ. ಅಕ್ಕ, ಇನ್ಮೇಲಿಂದ ನಾನು ಓದಲ್ಲ. ರಾಜಿ, ದಯವಿಟ್ಟು ಹಾಗೆ ಹೇಳ್ಬೇಡ ಕಣೆ. ಈಗಾಗ್ಲೇ ನಂದೊಂದು ಕನ್ಸು ಕರ್ಗೋಗಿದೆ. ನಿನ್ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ. ನೀನು ಅದನ್ನ ಹಾಳು ಮಾಡ್ಬೇಡ. ಅರ್ಥ ಮಾಡ್ಕೊಳಕ್ಕ, ಹೆಚ್ಚಿಗೆ ಓದಷ್ಟು ಖರ್ಚು ಹೆಚ್ಚುತ್ತಾನೆ ಹೋಗುತ್ತೆ. ಓದ್ ನಮ್ಮಂತವ್ರಿಗಲ್ಲ. ರಾಜಿ, ನೀನ್ ಯಾಕೆ ಹೀಗೆ ಹೇಳ್ತಿದ್ಯ ಅಂತ ನನ್ಗೆ ಗೊತ್ತಾಯ್ತು. ನಾಳೆ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ತಾನೆ. ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀಯಾ? ನಾನ್ ನೋಡ್ಕೋತೀನಿ ಕಣೆ, ನಾನು ಏನೋ ಒಂದು ಮಾಡ್ತೀನಿ. ನೋಡ್ ರಾಜಿ, ನೀನು ಓದೋದ್ರ ಕಡೆ ಮಾತ್ರ ಗಮನ ಕೊಡು. ಮಿಕ್ಕಿದನ್ನೆಲ್ಲ ನನಗ್ ಬಿಟ್ಬಿಡೆ. ನೀನು ಸುಮ್ಮನೆ ಕೂರಲ್ಲ. ದುಡ್ಗೋಸ್ಕರ ಸುತ್ತಾಡ್ಕೊಂಡು ಲೇಟಾಗಿ ಬಂದಿದ್ಯಾ. ನಿನ್ಗೆಲ್ಲೂ ದುಡ್ಡು ಹುಟ್ಟಿಲ್ಲ ಅಂತ ನನಗೆ ಗೊತ್ತಕ್ಕ. ಅದಕ್ಕೆ ಇನ್ಮೇಲೆ ನಾನು ನಿನ್ನ ಜೊತೆ ಕೆಲ್ಸಕ್ಕೆ ಬಂದ್ಬಿಡ್ತೀನಿ. ಏನೇ ಮಾತಾಡ್ತಿದ್ಯಾ? ನೀನ್ ಹೂ ಮಾರ್ಲಿ ಅಂತ ನಾನು ನಿನ್ನ ಇಷ್ಟು ಓದಿಸ್ತಿರೋದು, ಇಷ್ಟು ಕಷ್ಟಪಟ್ಟು ಬೆಳೆಸ್ತಿರೋದು. ಓದ್ಬಿಟ್ಬಿಟ್ಟು ಕೆಲ್ಸಕ್ಕೆ ಬರ್ತಾಳಂತೆ. ಕೆಲ್ಸಕ್ಕೆ ಸುಮ್ನೆ ಸುಮ್ಮನೆ ಇಷ್ಟಕ್ಕೆಲ್ಲ ಯಾಕವ ಸಿಟ್ಟು ಮಾಡ್ಕೊಂಡಿ? ಸಿಟ್ಟಲ್ಲಪ್ಪ, ದುಃಖ. ಅಳು ಬರ್ತಾ ಇದೆ. ನೋಡಪ್ಪ ಅವಳು ಹೇಗ್ ಮಾತಾಡ್ತಾಳ ಅಂತ. ನಾನು ಯಾವತ್ತಾದ್ರೂ ನಿಮ್ ಮೇಲೆ ಕಮ್ಮಿ ಮಾಡಿದೀನ? ನಾಳೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ, ಆದ್ರೆ ಓದಿಸ್ತೀನಿ ಅಂತ ಹೇಳ್ತಿದ್ದೀನಲ್ವಾ? ಯಾಕೆ ಅದನ್ನ ಅರ್ಥ ಮಾಡ್ಕೋತಿಲ್ಲ ಅವಳು? ಓದೋದ್ ಬಿಟ್ಟು ದುಡಿತಾಳಂತೆ, ದುಡಿತಾಳೆ. ಅಲ್ಲಪ್ಪ, ಅವಳಾಗ್ ಮಾಡಿದ್ರೆ ನಾನು ಬದುಕಿದ್ದು ಸತ್ತಂಗಲ್ವಾ? ಅಯ್ಯೋ ಸುಮಿ,
ಅಷ್ಟಕ್ಕೆಲ್ಲ ಹಂಗೆ ಮಾತಾಡ್ತಾರೇನವ. ಅವಳು ಓದ್ತಾಳೆ, ತುಂಬ ಜಾಣೆ ಅವಳು ಕಣವ. ಓದಬೇಕು ಅಂತ ಆಸೆನೂ ಅದೇ ಅವಳಿಗೆ. ಆದರೆ ಅಕ್ಕಂಗೆ ಕಷ್ಟ ಕೊಡಬಾರ್ದು ಅಂತ ಹಂಗೆ ಮಾತಾಡೋಳು ಅಷ್ಟೇ ಕಣವ. ನನಗೆ ಕಷ್ಟ ಇಲ್ಲಪ್ಪ, ಯಾಕೆ ಎಲ್ರೂ ಹಾಗೆ ಅನ್ಕೊಳ್ತೀರಾ? ಸುಮಿ, ಅನ್ನ ಆರೋಯ್ತದೆ, ತಾಳು. ನಂಗೆ ಬೇಡಪ್ಪ. ನನ್ನ ಮುದ್ದು ಮಗಳಲ್ವಾ ನೀನು, ಹಠ ಮಾಡಬಾರ್ದು ಅನ್ನವ. ನೀನೇನು ಸುಮ್ಮನೆ ನಿಂತ್ಕೊಂಡಿದ್ಯಾ? ಹೋಗಿ ತಪ್ಪಾಯಿತು ಅಂತ ಹೇಳು. ನಾನು ಹೇಳಲಿಲ್ವಾ ಅಕ್ಕ ಕೋಪ ಮಾಡ್ಕೋತಾಳೆ, ಹಾಗೆಲ್ಲ ಹೇಳಬೇಡ ಅಂತ. ಹೋಗು. ಸಾರಿ ಅಕ್ಕ. ನೋವಾಯ್ತೇನೆ? ನೀನ್ ನನ್ಗೆ ಹೊಡೆದಿದ್ ನೋಗಿಂತ ನಾನ್ ನಿನಗ್ ನೋವು ಕೊಟ್ಟೆ ಅಂತ ಅಳು ಬರ್ತಾ ಇದೆ. ಇನ್ಯಾವತ್ತೂ ನಿನಗಾಗಿ ಹೇಳಲ್ಲ. ನನ್ನ ಮಕ್ಕಳು ಯಾವಾಗಲೂ ನಗ್ತಾ ಇರಬೇಕು. ಓದ್ಕೊಳ್ದೆ ಎಲ್ಲೋ ಹೋಗಿದ್ದೆ? ಪರೀಕ್ಷೆ ಹತ್ರ ಬರ್ತಾ ಇದೆ. ಬೆಳಗಾಗಿ ಹೋದ್ರೆ ಸಂಜೆನೆ ನಿನ್ ಮನೆಗೆ ಬರೋದು. ನಿನ್ ಸ್ನೇಹಿತರ ಸವಾಸನೆ ನಿನ್ನ ಹಾಳು ಮಾಡ್ತಾ ಇದೆ. ಆ ರಾಜಕೀಯದವರಿಂದ ಸುತ್ತಬೇಡ ಅಂತ ಎಷ್ಟೆಲ್ಲ ಹೇಳೋದು ನಿನಗೆ? ಅಯ್ಯೋ ಅಕ್ಕ, ನಾನು ಅಲ್ಲಿಗೆ ಹೋಗಿರ್ಲಿಲ್ಲ. ಫ್ರೆಂಡ್ಸ್ ಹತ್ರ ಬುಕ್ ಇಸ್ಕೊಂಬರೋಣ ಅಂತ ಹೋಗಿದ್ದೆ ಅಷ್ಟೇ. ನೋಡು ರಾಜೇಶ, ಹೋದ ವರ್ಷನೇ ಪಾಸ್ ಆಗ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದೆ, ಆದ್ರೆ ಆಗ್ಲಿಲ್ಲ. ನಿನಗೆ ನಾನ್ ಮುಖ್ಯನಾ, ನಿನ್ ಸ್ನೇಹಿತರು ಮುಖ್ಯನಾ, ನೀನ್ ಅಲ್ದಾಟ ಆ ರಾಜಕೀಯದವ್ರು ಮುಖ್ಯನಾ ಅಂತ ಕೇಳಿದಾಗ ನೀನೇ ಮುಖ್ಯ ಅಂತ ಹೇಳಿದ್ದಲ್ಲೋ. ಹಾ ಅಕ್ಕ. ಮತ್ತಿವಾಗ ನೀನ್ ಮಾಡ್ತಿರೋದೇನು? ಒಂದಿನಾನು ನೀನ್ ಓದೋದು ನೋಡ್ಲೇ ಇಲ್ಲ ನಾನು. ನೀನ್ ಹಿಂಗೆ ಓಡಾಡ್ಕೊಂಡಿದ್ರೆ ಈ ವರ್ಷನೂ. ಅಕ್ಕ ಅಕ್ಕ, ಈ ಸರಿ ಪಾಸ್ ಆಗೇ ಆಗ್ತೀನಿ. ಆಗದೆ ಇದ್ರೆ ನೀನ್ ನನ್ನ ಮಾತಾಡ್ಸ್ಬೇಡ. ಮಾತಾಡ್ಸಿದ್ರೆ ನನ್ನ ಮೇಲೆ ಆಣೆ. ರಾಜೇಶ, ಏನೋ ಹೀಗನ್ಬಿಟ್ಟೆ? ಯಾಕಂದ್ರೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ. ನಾನು ಪಾಸ್ ಆಗೇ ಆಗ್ತೀನಿ, ಅದಕ್ಕೆ ಆಣೆ ಇಡ್ತಾ ಇದ್ದೀನಿ. ರಾಜೇಶ, ಈ ಗಿಡದಲ್ಲಿ ಹೂ ಬೆಳೆಯೋದಕ್ಕೆ
ಇನ್ನೂ ಒಂದು 3 ತಿಂಗಳು ಬೇಕು. ಅಷ್ಟರಲ್ಲಿ ನಿನ್ನ ಪರೀಕ್ಷೆನೂ ಬರ್ದಿರ್ತೀಯಾ, ನಿನ್ನ ರಿಸಲ್ಟು ಬಂದಿರುತ್ತೆ. ಈ ಗಿಡದಲ್ಲಿ ಬೆಳೆಯೋ ಮೊದಲನೇ ಹೂನ ನೀನೇ ನಿನ್ನ ಕೈಯಾರೆ ನಂಗೆ ತಂದು ಕೊಡ್ತೀಯಾ? ಸರಿ ಅಕ್ಕ. ಅಕ್ಕ ನಿನ್ನೂ ಸಾಕ್ತಾಳೆ, ನನ್ನನ್ನು ಸಾಕ್ತಾಳೆ. ಆದರೆ ನೀನು ನಿನ್ನ ಕರ್ತವ್ಯ ಮಾಡ್ತಿದ್ಯಾ. ಹೂವಿನ ಮೇಲೆ ಹೂ ಬಿಟ್ಟು ಅಕ್ಕನ ಮನಸ್ಸನ್ನ ಸಂತೋಷವಾಗಿಡ್ತಿದ್ಯಾ. ಆದರೆ ನಾನು ನಿನ್ನ ಮೊದಲನೇ ಹೂನ ನಾನು ಪಾಸ್ ಆದೆ ಅನ್ನೋ ಸಂತೋಷದ ಜೊತೆಗಂತೂ ಕೊಡೋದಿಕ್ಕಾಗ್ಲಿಲ್ಲ. ಇದನ್ನಾದ್ರೂ ಅಕ್ಕ ಗುಲಾಬಿ ಅದು ನಿನಗಲ್ಲ, ಅಕ್ಕನಿಗೆ. ಓ, ನೀನ್ ಕೊಟ್ರೆ ಅಕ್ಕ ಮುಟ್ಕೊಂಡಂಗೆ ಮುಡ್ಕೋತಾಳೆ. ನೀನ್ ಬಾ. ಅಕ್ಕ ನಾನು ಬೇರೆ ಕೊಡ್ತೀನಿ, ಇದು ನಾನು ಮುಟ್ಕೋತೀನಿ ಬಿಡೋ. ಬೇಡ ಅಂದ್ರೆ ಅರ್ಥ ಆಗಲ್ವಾ? ಬಾ ನೀನು. ನಾನು ಮುಟ್ಕೋತೀನಿ ಅಂದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಾನು ಹೇಳಿಲ್ವಾ ಅಕ್ಕ ಮುಟ್ಕೊಳ್ಳಲ್ಲ ಅಂತ? ನಾನು ಇಲ್ಲಿರೋದಕ್ಕೆ ಮುಡ್ಕೋತಿಲ್ಲ. ಆದರೆ ನಂಗೆ ಗೊತ್ತು ನನ್ನ ಅಕ್ಕ ಏನು ಅಂತ. ಈ ಗಿಡದಲ್ಲಿ ಬೆಳೆಯೋ ಮೊದಲನೇ ಹೂನ ನೀನೇ ನಿನ್ನ ಕೈಯಾರೆ ನಂಗೆ ತಂದು ಕೊಡ್ತೀಯಾ? ಯಾಕೆ ಕಾಲೇಜ್ಗಿನ್ನೂ ಹೋಗ್ಲಿಲ್ವಾ? ಆಯ್ತು, ಹೊರಟೆ. ಅಕ್ಕ, ಅದು 12 ಗಂಟೆ ಒಳಗಡೆ ನೀನು ಫೀಸ್ ಕಟ್ಟಿದ್ರೇ ನನ್ನ ಪರೀಕ್ಷೆ ಬರೆಯೋಕ್ಕಾಗೋದು. ಹ್ಞೂ ಕಣೆ, ನೆನಪಿದೆ. ಒಂದು 11 ಗಂಟೆ ಹಂಗೆ ಬಂದು ಕಟ್ತೀನಿ ಆಯ್ತಾ? ರಾಜಿ, ನೆನ್ನೆ ಜೋರಾಗಿ ಹೊಡೆದ್ಬಿಟ್ಟೆ ಅನ್ಸುತ್ತಲ್ಲ? ಅಮ್ಮ ಪ್ರೀತಿಯಿಂದ ಹೊಡೆಯೋ ಏಟು ನೋವು ಕೊಡಲ್ಲ. ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಎಲ್ಲ ಕಡೆ. ಏನಾಯ್ತು? ಕಾರ್ಪೊರೇಷನ್ ಕೊಡಲ್ಲಿ ನೀರು ಬರ್ತಾ ಇಲ್ಲಮ್ಮ. ಅಡಿಗೆ ಮಾಡೋದಾಗಿರ್ಲಿ, ಮಕ್ಕಳು ಕುಡಿಯೋಕ್ಕೂ ನೀರಿಲ್ಲಮ್ಮ. ಅಯ್ಯೋ, ಮೊನ್ನೆ ತಾನೇ ಹೊಸ ಕೊಳೆ ಹಾಕ್ಸಿದ್ರಲ್ಲಣ್ಣ. ಅಲ್ಲೂ ನೀರು ಬರ್ತಿಲ್ಲ ಅಂತೀನಿ. ಇದೊಂದು ಹಳೆ ಬೋರ್ವೆಲ್ಲು, ಅದು ಹಾಳಾಗಿದೆ. ಈಗ ಏನ್ ಮಾಡೋದು? ನೆನ್ನೆನೆ ಹೇಳಿದ್ರೆ ಕಾರ್ಪೊರೇಷನ್ ಅವ್ರಿಗೆ ಹೇಳ್ಬೋದಿತ್ತಲ್ಲಕ್ಕ. ಎಲ್ರು ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೀವಿ, ಆದ್ರೂ ಯಾರು ಕ್ಯಾರೆ ಅಂತಿಲ್ಲ.
ಹೌದಾ? ಸರಿ ನಡೀರಿ, ಹಾಗಿದ್ರೆ ಕೌನ್ಸಿಲರ್ ಮನೆಗೆ ಹೋಗಿ ನಾವೇ ನ್ಯಾಯ ಕೇಳ್ಕೊಂಡು ಬರೋಣ. ರಾಜಿ, ನೀನು ಕಾಲೇಜ್ಗೆ ಹೋಗಿರು, ಒಂದು 11 ಗಂಟೆ ಹಂಗೆ ನಾನು ಬರ್ತೀನಿ. ಅಪ್ಪ, ನೀನು ಕೆಲಸ ಅನ್ಕೊಂಡು ಎಲ್ಲೂ ಹೋಗೋ ಹೋಗಿಲ್ಲ, ಇಲ್ಲೇ ಇರಬೇಕು, ಸರಿನಾ? ಆಯ್ತು ಕಣವ, ಹುಷಾರ್ ಕಣವ. ಮಂತ್ರಿಗಳ ಮನೆಯಿಂದ ಒಂದು ಇನ್ಫಾರ್ಮೇಶನ್ ಬಂದತ್ರಿ. ಏನು? ನಿನ್ನೆ ಮಂತ್ರಿಗಳು ನಿಮ್ಮನ್ನ ಹೊಗಳಾಕತ್ತಿದ್ರಂತಲ್ಲ, ಆ ಶಂಕರೇಗೌಡರ ಹೊಟ್ಯಾಗ ಖಾರದ ಪುಡಿ ಕಲಸ್ದಂಗೆ ಆಕತ್ತಿದ್ದಂತ. ನಾನು MLA ಟಿಕೆಟಿಗೆ ಮುಳ್ಳಾಗಿರೋದು ಆ ಶಂಕರೇಗೌಡ. ಅದಕ್ಕೆ ಅಲ್ವಾ ಆ ಮುಳ್ಳು ನಂಗೆ ಚುಚ್ಚಬಾರ್ದು ಅಂತ ಮಂತ್ರಿಗಳು ರಕ್ಷಣೆ ಪಡಿತಿರೋದು. ಪಾರ್ಥ? ಅಪ್ಪ ಪಾರ್ಥ ಅಲ್ಲಪ್ಪ, ತೀರ್ಥ. ಓಹೋ, ನೀನು ತೀರ್ಥ ಅಲ್ವಾ? ಎಲ್ಲ ಹೊಟ್ಟೆ ಮಗನೆ? ಪಾರ್ಟಿ ಆಫೀಸ್ ಹೋಗ್ತಿದ್ದೀನಿ ಬಾ. ಪಾರ್ಟಿ ಆಫೀಸು? ಯಾವ ಪಾರ್ಟಿ? ಅಪ್ಪ, ಯು ಟೇಕ್ ರೆಸ್ಟ್. ಓಕೆ ಮೈ ಸನ್, ಓಕೆ ಓಕೆ ಓಕೆ. ನಮಸ್ಕಾರ ಎಲ್ಲರಿಗೂ. ಒಂದು ನಿಮಿಷ. ಹಲೋ ಸರ್, ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದೆ ಸರ್, ನಿಮ್ಮ ಕಾಲ್ ಬಂತು. ತೀರ್ಥ, ನೆನ್ನೆ ಟಿವಿನಲ್ಲಿ ನಿನ್ನ ವಿಡಿಯೋ ನೋಡಿದೆ ಕಣಪ್ಪ, ಖುಷಿ ಆಯಿತು. ಥ್ಯಾಂಕ್ ಯು ಸರ್. ಆ ವಿಡಿಯೋ ಯಾರು ರೆಕಾರ್ಡ್ ಮಾಡಿದ್ರು ಅಂತಲೇ ಗೊತ್ತಿಲ್ಲ. ನಾನಿನ್ನೂ ಆ ವಿಡಿಯೋ ಸರಿಯಾಗಿ ನೋಡಿಲ್ಲ ಸರ್. ಯವ್ವ ಎಲ್ಲವ, ಆದರೆ ತುಂಬ ವೈರಲ್ ಆಗ್ತಿದೆ ಅಂತ ಕೇಳ್ಪಟ್ಟೆ. ಹೂನಪ್ಪ, ತುಂಬ ಸದ್ದು ಮಾಡ್ತಾ ಇದೆ. ಇದೊಂದು ವಿಷಯದಿಂದ ಎಲ್ಲರೂ ನಿನ್ನ ಮೇಲೆ ಕಣ್ಣಿಡೋ ಹಾಗಾಗಿದೆ. ಹುಷಾರಾಗಿರು, ಎಲ್ಲೂ ಹೆಸರು ಕೆಡಿಸ್ಕೋಬೇಡ. ಚಾನ್ಸೇ ಇಲ್ಲ ಸರ್. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಹೆಸರು ಮಾಡ್ತೀನಿ ಹೊರತು ಹೆಸರು ಕೆಡಿಸ್ಕೊಳ್ಳಲ್ಲ ಸರ್. ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಸರ್ ಒಂದು ನಿಮಿಷ. ಕೌನ್ಸಿಲರ್ ಸರ್, ಕೌನ್ಸಿಲರ್ ಸರ್, ಸರ್ ಒಂದೇ ಒಂದು ನಿಮಿಷ. ಕೌನ್ಸಿಲರ್ ಸರ್. ಏ ಯಾರೇ ಅದ? ಯವ್ವ 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 ಯವ್ವ, ಸುಮನಕ್ಕ, ಏನಿದು ದೊಡ್ಡ ಹಿಂಡ ಕರ್ಕೊಂಬಂದಿಯಲ್ಲ, ಏನು ಯುದ್ಧಕ್ಕೆ ಬಂದಿಯನ? ನೋಡವ, ನಮ್ಮ ಸಾಹೇಬರಲ್ಲಿ ಮಂತ್ರಿಗಳ ಜೋಡಿ ಮಾತಾಡಕತ್ತಾರ, ಜರ ಸೌಂಡ್ ಕಮ್ಮಿ ಮಾಡ್ರಿ. ಲಾಭ 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 ಅಂತ ಹೊಯ್ಕೊಳಕತ್ತಿರಲ್ಲ. ನಾವು ಸಾಹೇಬ್ರ ಹತ್ರ ಮಾತಾಡಬೇಕು, ಸ್ವಲ್ಪ ಕರಿತೀರಾ ಅಣ್ಣ ಅವ್ರನ್ನ? ಏನಾಯ್ತು? ಕೌನ್ಸಿಲರ್ ಸರ್, 2 ದಿನದಿಂದ ನಮ್ಮ ಕಾಲೋನಿಲಿ ನೀರೇ ಬರ್ತಿಲ್ಲ, ತುಂಬ ಸಮಸ್ಯೆ ಆಗ್ತಿದೆ ಸರ್. ಕೊಳಾಯಿ ಹಾಕಿಸಿ ಬರೀ 2 ದಿನ ಆಗಿರೋದಲ್ವಾ, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಆದಷ್ಟು ಬೇಗ ನನ್ನ ಕೆಲಸನ ಪೂರ್ತಿ ಮಾಡೋದಕ್ಕೆ ಹೇಳ್ತೀನಿ. ಅಯ್ಯೋ ದೇವ್ರೆ, ಅಲ್ಲಿವರೆಗೂ ನಾವೆಲ್ಲ ನೀರಿಲ್ದೆ ಹೇಗಿರೋದು ಸರ್? ಅಲ್ವಾ ಯಾಕ, ಇಲ್ಲಿ ತನಕ ಹೆಂಗಿದ್ರು ಹಂಗೆ ಇರ್ರಿ. ನಿಮಗಂತನ ನಲ್ಲಿ ಹಾಕ್ಸಿ ಕೊಟ್ಟಾರ, ಒಂಚೂರು ನೀರು ಬರ್ತಾನೆ ಕಾಯ್ಬೇಕು, ಹೌದಲ್ಲ? ಅಣ್ಣ, ಇದಕ್ಕೆ ಮುಂಚೆ ಕಾರ್ಪೊರೇಷನ್ ಬೋರ್ವೆಲ್ ಇತ್ತು, ಅದರಲ್ಲೇ ಹೆಂಗೋ ಹೊಂದಿಸ್ಕೊಂಡು ಹೋಗ್ತಿದ್ವಿ. ಆದರೆ ಕೊಳಾಯಿ ಹಾಕಿದ್ಮೇಲೆ ಬೋರ್ವೆಲ್ಗೂ ಬೀಗ ಹಾಕಿದ್ದಾರೆ. ಈಗ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಏನು ಮಾಡೋದು? 2 ದಿನದಲ್ಲಿ ನಿಮ್ಮ ಸಮಸ್ಯೆ ಸರಿ ಹೋಗುತ್ತೆ, ನಾನು ಮಾತು ಕೊಡ್ತೀನಿ. ಸರ್, 20 ರೂಪಾಯಿ ಕೊಟ್ಟು ಬಾಟಲ್ ನೀರನ್ನೋ 40 ರೂಪಾಯಿ ಕೊಟ್ಟು ಕ್ಯಾನ್ ನೀರನ್ನೋ ತರೋಷ್ಟು ಶಕ್ತಿ ನಮಗಿಲ್ಲ. ಕಾರ್ಪೊರೇಷನ್ನಲ್ಲಿ ಇಲ್ಲಿ ಬರೋ ನೀರನ್ನ ನಂಬ್ಕೊಂಡು ಬದುಕ್ತಿರೋರು ನಾವು. ನೀರಿಗೂ ದುಡ್ಡು ಕೊಟ್ಟು ಜೀವನ ಮಾಡೋಷ್ಟು ದೊಡ್ಡೋರು ನಾವಲ್ಲ ಸರ್. ದಯವಿಟ್ಟು ಈಗಲೇ ನೀವೇನಾದರೂ ಒಂದು ಮಾಡಬೇಕು. ಆಯಿತು, ಕಾರ್ಪೊರೇಷನ್ ಅವ್ರ ಜೊತೆ ನಾನು ಮಾತಾಡ್ತೀನಿ, ನೀವು ಹೊರಡಿ. ಕ್ಷಮಿಸಿ ಸರ್, ನೀರು ಬರ್ತಿಲ್ಲ ಅಂತ ನಮ್ಮ ಕಾಲೋನಿಯವರು ಅರ್ಜಿ ಕೊಟ್ಟಿದ್ದಾರೆ, ಆದರೂ ಏನೂ ಆಗಿಲ್ಲ. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿರೋ. ಈಗ ನೀವು ನೀರು ಬರುತ್ತೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿ ಕಳಿಸ್ಬಿಟ್ರೆ ಹೇಗೆ ಸರ್? ನೀರು ಬರೋವರೆಗೂ ನಾವೆಲ್ಲರೂ ಇಲ್ಲೇ ಕೂತಿರ್ತೀವಿ. ಹಲೋ, ನಾನು ಕೌನ್ಸಿಲರ್ ತೀರ್ಥ ಅವ್ರ ಅದಕ್ಕೆ ಮಾತಾಡ್ತೀನಿ. ಪಕ್ಕದ ಕಾಲನಿ ಜನ ಗುಂಪು ಕಟ್ಕೊಂಡು ಬಂದು ಮನೆ ಮುಂದೆ ಗಲಾಟೆ ಮಾಡ್ತಿದ್ದಾರೆ. ನೀವು ಬಂದರೆ ಒಳ್ಳೇದು. ನನ್ನ ಅವಮಾನಿಸಿದವ್ರನ್ನ ನಾನು ಸುಮ್ಮನೆ ಬಿಟ್ಟಿರೋ ಉದಾಹರಣೆನೇ ಇಲ್ಲ. ಅಕ್ಕ ಬಂದಿಲ್ವೇನೆ? ಇಲ್ಲ, 12 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು. ಆಗಲೇ 11 ಗಂಟೆ ಆಗೋಯ್ತು. ಒಂದ್ಸಲ ಕಾಲ್ ಮಾಡಿ ಕೇಳು ಬರ್ತಾರಾ ಇಲ್ವಾ ಅಂತ.
ಅದೇನ್ ಸಮಸ್ಯೆನ ನೋಡೋದಲ್ವೇನ್ರಿ? ನನ್ಗೆ ಅರ್ಥ ಆಗುತ್ತೆ, ಬಂದಿರೋರ್ಗೆ ಅರ್ಥ ಆಗ್ಬೇಕಲ್ವಾ? ಆಗತ್ತೆ ಹೋಗಿ ಅಂದ್ರೆ ಕೇಳೋ ಸ್ಥಿತಿಲಿ ಇಲ್ಲ. ಕಾಲ್ ಕೆರ್ಕೊಂಡು ಜಗಳ ಆಡೋದೇ ನಿನ್ ಹುಟ್ಟು ಗುಣನ? ಯಾವಾಗ ಯಾರ ಜೊತೆ ಜಗಳ ಮಾಡ್ಲಿ ಅಂತ ಕಾಯ್ತಾ ಇರ್ತೀಯ ಅಲ್ವಾ? ನೀವ್ ಬಂದಿರೋದ್ ನೋಡಿದ್ರೆ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದಕ್ ಬಂದ ಹಾಗೆ ಕಾಣ್ತಾ ಇಲ್ಲ, ಗಲಾಟೆ ಮಾಡೋದಕ್ ಬಂದ ಹಾಗೆ ಇದೆ. ಮನೆಗ್ ಬರ್ಬೇಡ ಅಂದಿದ್ದಕ್ಕೆ ತಾನೇ ಈ ರೀತಿ ಸೇಡ್ ತೀರ್ಸ್ಕೊತಿದ್ಯಾ? ನಿನ್ನ ನೀಚ್ ಬುದ್ಧಿ ತೋರ್ಸ್ಬಿಟ್ಟಿಯಲ್ಲ. ನೀರ್ ಕೇಳೋಕ್ ಬರೋದು ನೀಚ್ ಬುದ್ಧಿ ಅಂತ ನನಗೆ ಗೊತ್ತಿರ್ಲಿಲ್ಲ ಮೇಡಮ್. ನಿಮ್ಮ ಮನೆ ತೋಟಕ್ಕೆ ಹಾಕೋ ನೀರು ನಮ್ಮ ಕಾಲೋನಿಲಿ 10 ಮನೆಗೆ ಸಾಕಾಗತ್ತೆ. ಬಹುಶಃ ನಿಮಗೆ ನೀರಿನ ಬೆಲೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದೀರಾ. ನನಗೆ ನಿಮ್ಮ ಮೇಲೆ ದ್ವೇಷ ಆಗಲಿ ಅಥವಾ ಪದೇ ಪದೇ ನಿಮ್ಮ ಕಣ್ಮುಂದೆ ಕಾಣಿಸ್ಕೋಬೇಕು ಅನ್ನೋ ಉದ್ದೇಶ ಆಗಲಿ ಇಲ್ಲ. ನಮ್ಮ ಹತ್ರ ಓಟ್ ಹಾಕ್ಸ್ಕೊಂಡು ಗೆದ್ದೋರು ನಮ್ಮ ಸಮಸ್ಯೆನೂ ಕೇಳಬೇಕಲ್ವಾ, ಅದಕ್ಕೆ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀವಿ. ಏಯ್, ಇದು ನನ್ನ ಮನೆ, ನೀನ್ ಕೂತಿರೋದು ನನ್ ಮನೆ ಬಾಗ್ಲಲ್ಲಿ. ಹೀಗೆ ದಾರಿಗೆ ಅಡ್ಡ ಕೂತ್ಕೊಂಡ್ರೆ ಬೇರೆಯವ್ರು ಹೇಗ್ ಕೆಲಸ ಮಾಡೋದಕ್ಕಾಗತ್ತೆ, ಹೇಗ್ ಓಡಾಡೋದಕ್ಕಾಗತ್ತೆ? ಅದಕ್ಕೆ ಇದನ್ನ ನಾನ್ ನೋಡ್ಕೋತೀನಿ. ಯಾರನ್ನ ಎಲ್ಲಿಡ್ಬೇಕೋ ಅಲ್ಲೇ ಇಡ್ಬೇಕು. ಅವಶ್ಯಕತೆಗಿಂತ ಹೆಚ್ಚು ಮರ್ಯಾದೆ ಕೊಟ್ರೆ ತಲೆ ಮೇಲೆ ಬಂದು ಕೂತ್ಕೋತಾರೆ. ಪ್ಲೀಸ್, ಇವರೆಲ್ಲ ನಮ್ ಕಾಲನಿ ಜನ. ಏನೋ ಸಮಸ್ಯೆ ಇದೆ, ಅದನ್ನ ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ, ಅದ್ರಲ್ಲಿ ತಪ್ಪೇನಿಲ್ಲ. ಸಮಸ್ಯೆ ಇದ್ರೆ ಅದನ್ನ ಸರಿಯಾದ ರೀತಿ ಪರಿಹರಿಸ್ಕೋಬೇಕು. ಈ ತರ ಇನ್ನೊಬ್ರಿಗೆ ತೊಂದರೆ ಕೊಟ್ಟಲ್ಲ. ಇವಳ ವಿಷಯನೇ ತಗೋ. ಮೊನ್ನೆ ಯಾವ್ದೋ ಒಂದು ಹುಡುಗಿಗೆ ತೊಂದರೆ ಆಯ್ತು ಅಂತ ನ್ಯಾಯ ಕೊಡ್ಸೋಳ್ತಾರ ಬಂದು ಏನೇನೋ ಮಾತಾಡಿದ್ಲು. ಈಗ ನಮಗ್ ತೊಂದರೆ ಕೊಡ್ಬಾರ್ದು, ಈ ತರ ದಾರಿಗೆ ಅಡ್ಡ ಕೂತ್ಕೋಬಾರ್ದು ಅನ್ನೋದು ಗೊತ್ತಾಗಲ್ವಾ? ಕ್ಷಮಿಸಿ ಮೇಡಮ್, ನಾವಿಲ್ಲಿ ತೊಂದರೆ ಕೊಡೋದಕ್ಕೆ ಬಂದಿಲ್ಲ. ನೀವು ಹೋಗೋದಕ್ಕೆ ನಾವು ಅಡ್ಡವಾಗಿದ್ರೆ ನಾವೆಲ್ಲರೂ ಎದ್ದೇಳ್ತೀವಿ. ಎಲ್ಲರೂ ಎದ್ದೇಳಿ, ಅವ್ರು ಹೋಗ್ಬೇಕು. ಪೊಲೀಸರಿಗೆ ಯಾರು ಹೇಳಿದ್ದು? ನಾನೇ ಕಾಲ್ ಮಾಡಿದ್ದು. ತೀರ್ಥ, ಜಾಗ ಬಿಡಿ. ಬನ್ನಿ ಇನ್ಸ್ಪೆಕ್ಟರ್, ನಾನೇ ನಿಮಗೆ ಕಾಲ್ ಮಾಡಿದ್ದು. ಮನೆ ಮುಂದೆ ಬಂದು ಇವರೆಲ್ಲ ಗೂಂಡಾಗಿರಿ ಮಾಡ್ತಿದ್ದಾರೆ. ಮೊದ್ಲು ಇವ್ರನ್ನೆಲ್ಲ ಒದ್ದು ಓಡಿಸಿ. ಅವಾಗ್ಲಿಂದ ನೋಡ್ತಿದೀವಿ ನಮ್ಮನ್ನ ಭಿಕ್ಷುಕರು, ಗುಂಡಗಳು, ನೀಚರು ಅಂತ ಎಲ್ಲ ಮಾತಾಡ್ತಾ ಇದೀರಾ. ನಮ್ಮನ್ನ ನೀಚರು ಗೂಂಡಾಗಳ ಮೇಲೆ ನಮ್ಮ ಹತ್ರ ಯಾಕೆ ಕೋರ್ಟ್ ಕೇಳಕ್ ಬರ್ತೀರಾ? ಏಯ್, ಅದಕ್ಕೆ ಪ್ಲೀಸ್ ಸುಮ್ಮನಿರಿ. ಅದಕ್ಕೆ ಪ್ಲೀಸ್ ಅಣ್ಣ, ಸ್ವಲ್ಪ ಸುಮ್ಮನೆ ನಾವು ಸುಮ್ಮನೆ ಇರೋದಕ್ಕೆ ಕಣೆ ಈ ಅಮ್ಮ ಇಷ್ಟೊಂದು ಮಾತಾಡ್ತಿರೋದು. ನೀವೆಲ್ಲ ಗುಂಪು ಕಟ್ಕೊಂಡ್ ಬಂದಾಗ್ಲೇ ಗಲಾಟೆ ಮಾಡೋದಕ್ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಮನೆ ಮುಂದೆ ಬರ್ತೀರಾ, ಟೈಮ್ ಕೊಡಿ ಅಂದ್ರೆ ಹೀಗೆಲ್ಲ ಗಲಾಟೆ ಮಾಡ್ತೀರಾ. ಮಾತಾಗ್ ಮಾತ್ ಬೆಳೆದು ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ದೊಂಬಿ ಆಗತ್ತೆ. ಆಮೇಲೆ ನಷ್ಟ ಆಗೋದು ನಮ್ಮ ಆಸ್ತಿ ಪಾಸ್ತಿಗೆ. ನಿಮ್ಗೇನು, ಹೋದ್ರೆ ಒಂದ್ ಖಾಲಿ ಬಿಂದ್ಗೆ. ಇನ್ಸ್ಪೆಕ್ಟರ್, ಮೊದ್ಲು ಹೇಳ್ಕೊಂಡು ಹೋಗಿ ಇವ್ರನ್ನೆಲ್ಲ. ನೋಡಿ, ಈ ರೀತಿ ಗುಂಪು ಕಟ್ಕೊಂಡು ಮನೆ ಮುಂದೆ ಬಂದು ಗಲಾಟೆ ಮಾಡೋದು ತಪ್ಪು. ಎಲ್ಲರೂ ಇಲ್ಲಿಂದ ಹೊರಟೋಗಿ. ಹೊರಡಿ ಸರ್, 1 ನಿಮಿಷ. ಗಲಾಟೆ ಮಾಡೋದಕ್ಕೆ ಬಂದಿಲ್ಲ ಸರ್. ಕೌನ್ಸಿಲರ್ ಸರ್ ಕೂಡ ನಮ್ಮ ಸಮಸ್ಯೆನ ಪರಿಹಾರ ಮಾಡ್ಕೊಡ್ತೀವಿ ಅಂತಾನೆ ಹೇಳಿರೋದು. ಇವ್ರಿಗೆ ಯಾವ ತೊಂದ್ರೆನೂ ಕೊಡ್ತಿಲ್ಲ ಸರ್. ಏನು ತೊಂದ್ರೆ ಕೊಟ್ಟಿಲ್ವಾ? ನಾನು ಇಷ್ಟೊತ್ತಿಗೆ ಆಫೀಸಲ್ಲಿ ಇರ್ಬೇಕಿತ್ತು, ಇನ್ನೂ ಇಲ್ಲೇ ಇದ್ದೀನಿ. ನಾನು 1 ಗಂಟೆಗೆ ಎಷ್ಟು ದುಡಿತೀನಿ ಅಂತ ಗೊತ್ತಾ? ನನ್ನ 1 ಗಂಟೆ ವೇಸ್ಟ್ ಆದ್ರೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದು ಗೊತ್ತಾ ನಿನ್ಗೆ? ಸಾಕ್ ನಿಲ್ಸಿ ಪ್ಲೀಸ್. ಸಮಾಧಾನ ಮಾಡ್ಕೊಳ್ಳಿ. 1 ನಿಮಿಷ. ಇನ್ಸ್ಪೆಕ್ಟರ್, ಈ ಸಮಸ್ಯೆನ ನಾನು ಬಗೆಹರಿಸ್ಕೋತೀನಿ, ನೀವು ಹೊರಡಿ. ಸರ್, ತುಂಬ ಜನ ಇದ್ದಾರೆ, ಏನಾದರೂ ಗಲಾಟೆ ಆದರೆ ಪ್ರಾಬ್ಲಮ್ ಆಗುತ್ತೆ. ಸೆಕ್ಯೂರಿಟಿಗೋಸ್ಕರ ನಮ್ಮ ಕಾನ್ಸ್ಟೇಬಲ್ಸ್ನ ಇಲ್ಲೇ ಬಿಟ್ಟು ಹೋಗ್ಲಾ? ಸರ್, ಇದು ಮನೆ ಜಗಳ. ಮನೇಲಿ ಸಮಸ್ಯೆ ಆಗಿದೆ, ನಾವು ಮನೆಯವರೇ ಬಗೆಹರಿಸ್ಕೋತೀವಿ. ಇದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿಲ್ಲ. ಇವರಿಂದಲೇ ನಾನು, ಇವರಿಲ್ಲ ಅಂದ್ರೆ ನಾನು ಏನೂ ಇಲ್ಲ. ನೀವು ಹೊರಡಿ. ಸರಿ ಸರ್, ನಾನು ಇಲ್ಲಿ ಬರ್ತೀನಿ. ಜಾಗ ಬಿಡಿಮ್ಮ, ಜಾಗ ಬಿಡಿ. ತೀರ್ಥ, ಅದಕ್ಕೆ ಅವ್ರು ನಿಮಗೆ ಜಾಗ ಬಿಡ್ತಾರೆ, ನೀವು ಹೋಗ್ಬೋದು ಪ್ಲೀಸ್. ಎಲ್ಲ ಜಾಗ ಬಿಡಿ. ಯಾರು ಬೇಜಾರು ಮಾಡ್ಕೋಬೇಡಿ. ಮತ್ತೆ ಹೀಗೆ ಹೇಳ್ತಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರ್. ನೀರ್ ಬಂದ್ಮೇಲೆ ಹೋಗ್ತೀರಿ ಸರ್. ಅಲ್ಲವಾ ತಂಗಿ, ಈಗಾರ ನಮ್ಮ ಸಾಹೇಬ್ರು ಕಾರ್ಪೊರೇಷನ್ದವ್ರಿಗೆ ಫೋನ್ ಮಾಡಿ ನೀರು ಬಿಡ್ರಿ ಅಂತ ದಬಾಯಿಸ್ಯಾರ. ಮತ್ತು ಕೂತ್ಕೊಂಡು ನೀವು ಧರಣಿ ಮಾಡ್ತೀನಿ ಅಂದ್ರ ಇದು ಒಪ್ಪ ಮಾತಲ್ಲವಾ? ನಮ್ಮ ಕಡೆ ಇದಕ್ಕೆ ಹಠಮಾರಿತನ ಅಂತಾರೆ ನೋಡು.
ಹಠ ಮಾಡ್ತಿಲ್ಲಣ್ಣ. ಅರ್ಧ ಗಂಟೆ ತಾನೆ, ಇಲ್ಲೇ ಕಾಯ್ತೀವಿ. ನಮ್ಮಿಂದ ನಿಮ್ಗೆ ಯಾರಿಗೂ ತೊಂದರೆ ಆಗಲ್ಲ. ಹೇಳ ಸುಮಿ, ನಮ್ ಕಾಲೋನಿಗೆ ನೀರ್ ಬಂದಂತವ. ಎಲ್ರೂ ಸ್ವಲ್ಪ ಸುಮ್ಮನಿರಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಸಮಾಧಾನದಿಂದ ಹೇಳಿದ್ರೆ ಸಣ್ಣವ್ರ ಮಾತನ್ನ ಯಾರೂ ಕೇಳಲ್ಲ. ಅದಕ್ಕೆ ಅನಿವಾರ್ಯವಾಗಿ ಈ ನಿರ್ಧಾರಕ್ಕೆ ಬರಬೇಕಾಯ್ತು ಅಷ್ಟೇ. ತೊಂದರೆ ಇಲ್ಲ. ನಿಮ್ಮ ಒಗ್ಗಟ್ಟನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಕಾಲ್ನಿಲಿ ಏನೇ ಸಮಸ್ಯೆ ಇದ್ರು ಡೈರೆಕ್ಟ್ ಆಗಿ ನಂಗೆ ಕಾಲ್ ಮಾಡಿ, ಇಲ್ಲ ಅಂದ್ರೆ ರಾಜೇಶಂಗೆ ಹೇಳಿ. ಸರಿ ಸರ್, ನಾವಿನ್ ಹೋಗಿ ಬರ್ತೀವಿ. ಅಕ್ಕ ನೀನು ಹೋಗಿರಿ, ನಾನು ಬರ್ತೀನಿ. ಹಲೋ ರಾಜೇ. 12 ಗಂಟೆ ಒಳಗೆ ಬರ್ತೀನಿ ಅಂತ ಹೇಳಿದ್ಯಲ್ಲ ಅಕ್ಕ, ಆಗ್ಲೇ 11:30 ಆಗೋಯ್ತು. ಫೀಸ್ ಕಟ್ಟಿದ್ರೇನೆ ಪರೀಕ್ಷೆ ಬರೆಯೋಕ್ಕಾಗೋದು. ರಾಜೇ ನೀನು ಗಾಬರಿ ಆಗ್ಬೇಡ, ನಾನು ಇನ್ನೇನು ಹೊರಟೆ. ಒಂದು 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ, ಸರಿನಾ? ವಿಜಯಕ್ಕ, ವಿಜಯಕ್ಕ. ವಿಜಯಕ್ಕ ಏನೋ ಕೆಲಸ ಅಂತ ಆಚೆ ಹೋಗಿದ್ದಾಳೆ, ಇನ್ನೇನು ಬಂದ್ಬಿಡ್ತಾಳೆ. ಬಾ ಕೂತ್ಕೋ. ಪರವಾಗಿಲ್ಲ, ಎಷ್ಟೊತ್ತಾಗತ್ತೆ? ನನಗೇನು ಹೇಳೋಗಿಲ್ಲ, ಬರ್ತಾರೆ. ಅಲ್ಲಿವರೆಗೂ ಬಾದಾಮ್ ತಿನ್ನು. ಇಲ್ಲ, ನಾನು ಆಮೇಲೆ ಬರ್ತೀನಿ. ಸುಮ್ಮನೆ ಸುಮ್ಮಿ, ಯಾವಾಗ ಬಂದೆ? ನಡಿ ಒಳಗೆ. ಏನ್ ಸುಮ್ಮಿ, ಏನ್ ವಿಷಯ? ಅದೇ ಅಕ್ಕ, ಚೀಟಿ ಕೇಳಿದ್ರು ಅಂತ ಬಿಟ್ಕೊಟ್ಟೆ. ಆದ್ರೀಗ ರಾಜಿ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ. ಅದಕ್ಕೆ ನೀವೊಂದು 25,000 ಬಡ್ಡಿ ಕೊಟ್ರೆ. ಏನಮ್ಮ ಸುಮ್ಮಿ, ನಿನಗೆ ಕಷ್ಟ ಇದೆ, ಬೇರೆಯವರು ಸಹಾಯ ಮಾಡೋದಕ್ಕೆ ಹೊರಟಿದ್ಯಾ? ಚಿನ್ನದಂಥ ಗುಣಮ್ಮ ನಿಂದು. ಈ ಮನಸ್ಸು ಎಷ್ಟು ಜನಕ್ಕಿರುತ್ತೆ ಹೇಳು. ನೋಡು, ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದ್ರೆ ಬಡ್ಡಿಗಲ್ಲ, ಕೈ ಸಾಲ. ನಿನಗೆ ಯಾವಾಗ ಅನುಕೂಲ ಆಗುತ್ತೋ ಅವಾಗ ಕೊಡು. ಹೊರಗಡೆ ಇರು, ಹೋಗಿ ತಗೊಂಬರ್ತೀನಿ. ಸುಮಿ ತಗೋ, ಸರಿಯಾಗಿದ್ಯಾ ಅಂತ ಎಣಿಸ್ಕೊ. ಸರಿಯಾಗೇ ಇರುತ್ತೆ ಬಿಡಕ್ಕ, ತುಂಬಾ ಸಹಾಯ ಆಯ್ತು. ನಾನಿನ್ ಹೊರಡ್ತೀನಿ. ರಾಜಿ ಕಾಯ್ತಾ ಇರ್ತಾಳೆ, ಪರೀಕ್ಷೆ ಬೇರೆ ಇದೆ ಅಂತ ಹೇಳ್ತಾ ಇದ್ಲು. ಆತಾತು, ಅದಕ್ಕೆ ಯಾಕೆ ಅವಸರ ಮಾಡ್ತೀಯಾ? ಬೇಕಾದ್ರೆ ನಮ್ ಕಾಶಿನ ಕಾಲೇಜ್ ತನಕ ಬಿಟ್ಬಿಡ್ತಾನೆ. ಕಾಶಿ ಅಕ್ಕ ಇಲ್ಲ ಬೇಡ, ನಾನು ಆಟೋದಲ್ಲಿ ಹೋಗ್ತೀನಿ. ಬರ್ತೀನಕ್ಕ. ಅಲ್ಲ, ಬಡ್ಡಿಗಲ್ದೆ 10 ರೂಪಾಯಿನೂ ನೀನು ಯಾರಿಗೂ ಸಹಾಯ ಮಾಡೋದು, ಅಂಥದ್ರಲ್ಲಿ 1000 ರೂಪಾಯಿ ಕೈ ಸಾಲ ಅಂತ ಅವಳಿಗೆ ಕೊಟ್ಟಲ್ಲ, ಅಂಥದ್ದೇನು ಅವಳ ಮೇಲೆ ಅಷ್ಟೊಂದು ಪ್ರೀತಿ? ಹೌದಪ್ಪ ಮಹಾರಾಜ, ಎಲ್ಲ ನಿನ್ಗೋಸ್ಕರನಯ್ಯ. ನಿನ್ ಕತೆಗಳು ನಮ್ ಕೇರೆಗೆ ಎಲ್ಲರಿಗೂ ಗೊತ್ತು. ನಿನ್ಗ್ಯಾರು ಹೆಣ್ ಕೊಟ್ಟಾರು? ನಮ್ ಮನೆ ಸೊಸೆಯಾಗಿ ಬರೋಳು ಸುಮ್ಮಿ ಹಂಗಿರ್ಬೇಕು. ಆಗ್ಲಯ್ಯ ನೀನ್ ಸರಿದಾರಿಗೆ ಬರೋದು, ನಾನ್ ಕಷ್ಟಪಟ್ಟು ಮಾಡ್ರ ಆಸ್ತಿ ಪಾಸ್ತಿ ಎಲ್ಲ ಉಳಿಯೋದು. ಅಂದ್ರೆ ನನಗೆ ಅವಳನ್ನ ಕೊಟ್ಟು ಮದುವೆ ಮಾಡ್ತೀಯಾ? ನಿಜನಾ? ಇಲ್ದೆ ಇನ್ನೇನು, ನಾನೇನ್ ಧರ್ಮಛತ್ರನ ನಡೆಸ್ತೀನಿ, ಬಡ್ಡಿ ಇಲ್ದಂಗೆ ಬಿಟ್ಟಿ ಕಾಸು ಕೊಡಕ್ಕೆ. ಈ ಮನೆ ಸೊಸೆನು ಸುಮ್ಮಿನೇ, ನಿನ್ ಹೆಂಡ್ತಿನೂ ಸುಮ್ಮಿನೇ. ನೋಡ್ತಾ ಇರು, ಅವಳಿಗೆ ದುಡ್ಡು ಕೊಟ್ಟು ಕೊಟ್ಟು ಹೆಂಗ್ ಕಟ್ಟಾಕ್ತೀನಿ ಅಂತ.
ಅಕ್ಕ ನನ್ನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಣ ಹೊಂದಿಸೋದಕ್ಕೆ ಪ್ರಯತ್ನ ಪಟ್ಟಿರ್ತಾಳೆ. ಒಂದೇ ಸಾರಿ 1000 ರೂಪಾಯಿ ಅರೇಂಜ್ ಮಾಡು ಅಂದರೆ ಹೇಗಾಗುತ್ತೆ? ಇವತ್ತು ನನ್ನ ಮಕ್ಕಳು ಖುಷಿ ಆಗ್ಬಿಡ್ತವೆ. ಭಾಳ ದಿನದ ಮೇಲೆ ಅಪ್ಪನ ಕೈ ರುಚಿ ನೋಡ್ತಾವಲ್ಲ, ಅದಕ್ಕೆ. ಪಾಪ ಒಂದು ಮಗ ಕಷ್ಟಪಟ್ಟು ಓದ್ತಿದ್ದೆ, ಇನ್ನೊಂದು ಕಷ್ಟಪಟ್ಟು ದುಡಿತಿದ್ದೆ. ಮೊದಲು ಸುಮ್ಮನೆ ಕೊಟ್ಬಿಟ್ಟು ಆಮೇಲೆ ರಾಜಿ ಕಾಲೇಜ್ ಹೋಗೋಣ. ರಾಮಯ್ಯ, ಓ ವಿಜಯಮ್ಮ ಬಂದೆ. ಓ ಏನು ವಿಜಯಮ್ಮ ಮನೆ ಗಂಟೆ ಬಂದ್ಬಿಟ್ಟಿದ್ದೀರಿ? ಓ ಸುಮ್ಮಿ ನೋಡಕ್ ಬಂದ್ರೇನೋ? ನಾನು ಬಂದಿದ್ದು ಸುಮ್ಮಿ ನೋಡಕ್ಕಲ್ಲ ರಾಮಯ್ಯ, ನಿಂತವ ಮಾತಾಡೋದಕ್ಕೆ. ಸುಮ್ಮಿ ಮನೆಗೆ ಬಂದಿದ್ಲು ರಾಮಯ್ಯ. ರಾಜಿ ಫೀಸ್ ಕಟ್ಟಬೇಕು ಅಂತ ತುಂಬಾ ಒದ್ದಾಡ್ತಿದ್ಲು. ಪಾಪ ಈ ವಯಸ್ಸಲ್ಲಿ ಹೆಣ್ಮಗ ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗೆ ಕರುಳು ಚುರುಕಂತದೆ ರಾಮಯ್ಯ. ನೀನ್ ಏನೇ ಹೇಳು, ಇದ್ರೆ ನಮ್ಮ ಸುಮಿ ಅಂತ ಮಗಳು ಇರ್ಬೇಕು ನೋಡು. ಹೌದು ಕಣ್ ವಿಜಯಮ್ಮ, ಮದುವೆ ಆಗಿ ಗಂಡನ ಮೇಲೆ ಸುಖವಾಗಿರ್ಬೇಕಾದ ನಮ್ಮ ಹುಡುಗಿ ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ತಾಯಿ ಸಾಕ್ತಂಗೆ ಸಾಕ್ತೈತೆ ನನ್ನ ಮಗಳು. ಅದೇ ವಿಷಯ ಮಾತಾಡೋಣ ಅಂತ ಬಂದೀನಿ ರಾಮಯ್ಯ. ಹೆಂಗೂ ನಮ್ಮ ಸುಮಿ ಮದುವೆ ವಯಸ್ಸಿಗೆ ಬಂದವಳೆ. ನೀನು ಹ್ಞೂ ಅಂದರೆ ಸುಮಿನ ನಮ್ಮನೆ ಸೊಸೆ ಮಾಡ್ಕೊಳವ ಅಂತ.